ಲವ್ಲಿ ಪ್ರೊಫೆಷ್ನಲ್ ಕಾಲೇಜ್ ಏನಿದೆ ಇಲ್ಲಿ ಇಂಥದ್ದು ನಡೀತಾನೆ ಇರುತ್ತೆ ಅಂತೇಳಿ ಆಗುತ್ತೆ. ಸೊ ಹಾಗಾಗಿ ಇವರಿಗೆ ಇದು ಅಭ್ಯಾಸ ಆಗಿದೆ. ನನ್ನ ಕಾಲು ಹಿಡಿಯೋದು, ನನ್ನ ಮಿಸ್ಸಸ್ ಕಾಲು ಹಿಡಿಯೋದು, ನನ್ನ ತಮ್ಮನ ಕಾಲು ಹಿಡಿಯೋದು, ನನ್ನ ಹೆಂಡತಿ ಸೊಸೆ ಕಾಲು ಹಿಡಿಯೋದು, ಮಗನ ಹೆಂಡತಿ ಎಲ್ಲರ ಕಾಲು ಹಿಡಿಯೋದು, ಮಗುವನ್ನು ನಮ್ಮ ಕಾಲು ಬುಡಕ್ಕೆ ಬಿಸಾಡೋದು, ಏನೆಲ್ಲ ಮಾಡ್ತಿದ್ರು. ಅದು ನಮಗೆ ಗೊತ್ತಿಲ್ಲ ಮುಚ್ಚಳಿಗೆ. ಇವರು ನಮಗೆ ಹೇಳಿದ್ದು ಪೋಸ್ಟ್ ಮಾರ್ಟಮ್ ಅಂತ ಹೇಳಿಯೇ ಬರ್ದದ್ದು, ಸೈನ್ ಹಾಕಿಸಿದ್ದು. ಇದರಲ್ಲಿ 5-6 ಫೀಟ್ನ ಅಷ್ಟು ಅಂತರದಿಂದ ಕೆಳಗೆ ಅಷ್ಟೇ ತೋರಿಸಿದ್ದು, ಬಾಕಿ ಯಾವುದೂ ತೋರಿಸುವುದಿಲ್ಲ. ಆಕಾಂಕ್ಷ ನಿನ್ನೆ ಬಂದಿದ್ದರು ಶುಕ್ರವಾರ ಬೆಳಿಗ್ಗೆ. ಬಂದಾಗ ನಾನು ಮತ್ತು ನನ್ನ ಗಂಡ ಸೇರಿ ಅವಳಿಗೆ ಅಲ್ಲಿ ರೂಮ್ ಮಾಡಿ ಕೊಟ್ಟಿದ್ದೆವು. ಆ ಬಾಡಿಯನ್ನು ಮನೆಯವರಿಗೆ ಕೊಡುವುದಿಲ್ಲ, ಮಗನವರಿಗೆ ಟಾರ್ಚ್ ಮಾಡೋದು ಏನೆಲ್ಲ ಮಾಡ್ತಾರಂತೆ. ಮಗಳು ಹೇಳಿದಳು ಕಾಲೇಜಲ್ಲಿ ನಡೀತಾ ಉಂಟು. ನನಗೆ ಈಗ ಸಮಸ್ಯೆ ಆದಾಗ ನಿಮ್ಮ ಮಗಳು ಬಂದು ನನಗೆ ಅವ್ರ ಹತ್ರ ಜೋರು ಮಾಡಿ ನನಗೆ ತೆಗೆದು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೌಜನ್ಯ ಕೇಸಲ್ಲಿ ಎವಿಡೆನ್ಸಿಗೆ ಯಾವುದಿಲ್ಲ, ಅವತ್ತು ಬರ್ನೆ ಮಾಡಿದ್ದು. ಈಗ ಕಷ್ಟಪಡ್ತಿದ್ದಾರೆ. ನಮಗೆ ನೆಕ್ಸ್ಟ್ ಇದೊಂದು ಎವಿಡೆನ್ಸ್ಗೆ ಏನಾದ್ರು ಸಿಗಬಹುದು, ಅದೇ ರೀತಿ ಅದೇ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಸ್ವರ್ಣಲ್ವಾನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕೊಡ್ಲಾ ರಾಂಪೇಜ್. ನಾನಿವತ್ತು ಧರ್ಮಸ್ಥಳದ ಬೋಲಿಯಾರಿಗೆ ಮತ್ತೊಮ್ಮೆ ಬಂದಿದ್ದೀನಿ ಅಂತ ಹೇಳಿದರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಧರ್ಮಸ್ಥಳದ ಆಕಾಂಕ್ಷ ಎಂಬಂತಹ 22 ವರ್ಷದ ಯುವತಿ ಪಂಜಾಬಿಗೆ NOC ಸರ್ಟಿಫಿಕೇಟ್ ತೆಗೆದುಕೊಳ್ಳಲು ಹೋದಾಗ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ. ಸೊ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಇದು ಆತ್ಮಹತ್ಯೆ ಅಂಥೇಳಿ. ಆದರೆ ಪೋಷಕರಿಗೆ ಡೌಟ್ ಇತ್ತು, ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಯುವತಿಯೇ ಅಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದ್ಲು ಅನ್ನುವಂಥ ವಿಚಾರದಲ್ಲಿ. ಏನೋ ಮಾಡಿ ಅವಳನ್ನು ಪ್ಲೇ ಮಾಡಲಾಗಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು. ಸೊ ಆ ಟೈಮಲ್ಲಿ ಮೊದಲಿಗೆ ಪೊಲೀಸ್ ಸ್ಟೇಷನ್ಗೆ ಹೋದಂತಹ ಆಕಾಂಕ್ಷಳ ತಂದೆ ಸುರೇಂದ್ರರವರು ನಮ್ಮ ಜೊತೆಗೆ ಇದ್ದಾರೆ. ಆ ಟೈಮಲ್ಲಿ ಪೊಲೀಸರು ಏನೆಲ್ಲ ಮಾಡಿದರು ಮತ್ತು ಇವರಿಗೆ ಗೊತ್ತಿಲ್ಲದಂತಹ ಲ್ಯಾಂಗ್ವೇಜಲ್ಲಿ ಅಂತ ಹೇಳಿದರೆ ಪಂಜಾಬಲ್ಲಿ ಬರೆದಿದ್ದಕ್ಕೆ ಸಹಿ ಹಾಕಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರು. ಅದನ್ನು ನಾನು ಕೇಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಿಮ್ಮ ಮಗಳು ಈ ಥರ ಆಗಿದ್ದಾಳೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂಥ ವಿಚಾರ ಹೇಗೆ ಗೊತ್ತಾಯಿತು ಅಂತ? ನನಗೆ ಅಂದರೆ ನಾನು ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ಮಾಡುವವನು. ನನಗೆ ಗೊತ್ತಿರಲಿಲ್ಲ, ಫೋನ್ ಬರ್ತಾ ಉಂಟು ಅಂತ ನನಗೆ ಗೊತ್ತಿರಲಿಲ್ಲ. ಮತ್ತು ನಮ್ಮ ಆ ಬಿಲ್ಡಿಂಗಿನ ಓನರ್ ಬಂದು ನಮಗೆ ಹೇಳಿದರು, ನಿಮ್ಮ ಮಿಸ್ಸಸ್ಸಿಗೆ ಹುಷಾರಿಲ್ಲ ಅಂತ ಹೇಳಿದರು. ನಮ್ಮ ಮಗಳ ಬಗ್ಗೆ ಅವರು ಹೇಳಲಿಲ್ಲ, ಒಮ್ಮೆ ಹೋಗಿ ಅಂತ. ನಾನು ಆಗಲೇ ಕಾರು ತಗೊಂಡು ಸೀದಾ ಮನೆಗೆ ಹೋದೆ. ಮನೆಗೆ ಹೋಗೋ ಮಿಸ್ಸಸ್ಸಿಗೆ ಹೇಳಿದರು, ಅಣ್ಣ ನಮ್ಮ ಮಗಳು ಹೋದ್ಲು ಅಂತ. ನಾನು ಹೇಳಿದೆ, ಏನು ಸುಮ್ಮನೆ ಇರು, ನೀನು ಏನೆಲ್ಲ ಹೇಳ್ತಿ ಅಂತ ಹೇಳಿದೆ. ಇಲ್ಲ, ನಮ್ಮ ಮಗಳನ್ನು ಕೊಂದಿದ್ದಾರೆ, ಯಾರೋ ಏನೋ ಮಾಡಿದ್ದಾರೆ ಅಂತ ಹೇಳಿದರು. ನಾನು ಬೆಳಿಗ್ಗೆ ಅವಳಿಗೆ ಮೆಸೇಜ್ ಮಾಡಿದೆ, ನಾನು ಕಾಲೇಜಲ್ಲಿ ಇದ್ದೇನೆ ಅಂತ ಹೇಳಿದ್ದಾರೆ ಅಂತ ಹೇಳಿದರು. ನಮ್ಮ ಮಿಸ್ಸಸ್ಸು ನನಗೆ ಫಸ್ಟ್ ಹೇಳಿದರು. ನಮ್ಮಲ್ಲಿ ಸೈಟ್ನ ಓನರ್ ಹೇಳಲಿಲ್ಲ. ಅಂದರೆ ನಾನು ಏನಾದ್ರು ಟೆನ್ಷನಲ್ಲಿ ಗಾಡಿ ಓಡಿಸಿಕೊಂಡು ಏನಾದ್ರು ಮಾಡಿಕೊಳ್ಳಿ ಅಂತ ಎದುರಿ ಅವರು ಹೇಳಲಿಲ್ಲ. ಸರ್ ಹೋಗಿ ಹೋದದ್ದೇ ಹಾಸ್ಪಿಟ್ಲಿಗೆ ಹೋದೆವು. ಹೋಗಿ ನಾವು ಈಗ ಸರ್ ನಮ್ಮ ಮಗಳು ಒಂದು ಈಗ ಆಗಿದೆ, ನಮಗೊಂದು ಮೆಸೇಜ್ ಹಾಸ್ಪಿಟ್ಲೆಲ್ಲ ಅದು ಸ್ಟೇಷನಿಗೆ ಪೊಲೀಸ್ ಸ್ಟೇಷನಿಗೆ ಹೋಗಿದ್ದೆವು. ಪೊಲೀಸ್ ಸ್ಟೇಷನಿಗೆ ಹೋಗಿ ಹೇಳಿದೆವು, ನಮ್ಮ ಮಗಳು ಹೀಗೆ ಒಂದೊಂದು ಮೆಸೇಜ್ ಬಂದಿಗೆ ನಮಗೆ ಹೇಳಿದ್ದಾರೆ SP ಅವರು ಅಂತೇಳಿ ಫೋನ್ ಮಾಡಿದರು. ಹೌದು, ಅದು ಸರ್ಕಾರಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಹೇಳಿದರು. ಆಯಿತು, ನೀವೊಂದು ಕಂಪ್ಲೇಂಟ್. ಸರ್ ಕಂಪ್ಲೇಂಟ್ ಈಗಲ್ಲ, ನಮಗೆ ಫಸ್ಟು ನಮ್ಮ ಮಗಳ ಬಾಡಿ ನೋಡಬೇಕು, ಆಮೇಲೆ ಕಂಪ್ಲೇಂಟ್ ಕೊಡುವ ಅಂತ ಹೇಳಿದರು. ಅವರು ನಮ್ಮನ್ನು ಅಲ್ಲಿ ಆಸ್ಪತ್ರೆಗೆ ಹೋಗಿ ನಾವು ಬಾಡಿ ಎಲ್ಲ ನೋಡಿ ಬಂದ ಮೇಲೆ ನಾವು ಕಂಪ್ಲೇಂಟು ಮಾಡುವ ಅಂತ ಹೇಳಿದರು. ಆಗ ಅವರು ಕೇಳಿದ್ರು, ನೀವು ಕಂಪ್ಲೇಂಟ್ ಎಲ್ಲ ಅವಳು ಸುಸೈಡ್ ಮಾಡಿದ್ದು, ನೀವು ಕಂಪ್ಲೇಂಟ್ ಎಂತಕ್ಕೆ ಕೊಡ್ತೀರಿ ಕೇಳಿದರು. ಅಲ್ಲ ಸರ್, FIR ಒಂದು ಆಗಲೇಬೇಕಲ್ಲ ಸರ್ ಅಂತ ಹೇಳಿದ್ರು. ಅಲ್ಲ, FIR ಮಾಡಿ, ತೊಂದರೆ ಇಲ್ಲ ಅಂತ ಹೇಳಿದರು. ಅವತ್ತು ಒಳ್ಳೆ ರೀತಿಯಲ್ಲಿ ನಮಗೆ ಒಳ್ಳೆದರಲ್ಲಿ ಮಾತಾಡಿದರು. ಒಂದು ಪ್ರಾಯದ ಒಂದು ಜನ ಇದ್ದರು ಅಲ್ಲಿ. ನಾವೇನದೆ ಸಿವಿಲಲ್ಲಿದ್ದರು, ನಾವೇನೇನೋ ಪೊಲೀಸ್ ಆಫೀಸರು ಅಂತ ಎನಿಸಿದ್ದೆವು. ಅವರೆಲ್ಲ ಸ್ವಲ್ಪ ನಮಗೆ ಹೇಳಿದರು, ಅದು ನಿಮ್ಮ ಮಗಳು ಹಾಗೆ ಮಾಡಿದಲ್ಲ ಅದು. ಅವರು ಆದರೆ ಹೇಳಲಿಲ್ಲ, ನಮ್ಮ ಕಾಲೇಜು ಅಂತ ಸಹ ಹೇಳಲಿಲ್ಲ ಅವರು. ನಿಮಗೇನೆಲ್ಲ ವ್ಯವಸ್ಥೆ ಆಗಬೇಕಲ್ಲ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದರು. ನಾವು ಆಯಿತು ಅಂತ ಹೇಳಿದೆವು. ಅದು ಕಾಲೇಜಿನ ಪ್ರಿನ್ಸಿಪಾಲು. ಅಲ್ಲಿ ಇದ್ರಾ? ಹಾಂ, ಅಲ್ಲಿ ನಿಮಗೆ ಏನೆಲ್ಲ ಆಗಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ. ನಿಮಗೆ ಹೋಗುವುದು ಎಂತ ಅಂತೆಲ್ಲ ಅವರೊಂದು ಅರ್ಥದಲ್ಲಿ ಹೇಳಿದರು. ಅಂದರೆ ನಮಗೆ ಇವರು ಪ್ರಿನ್ಸಿಪಾಲ್ಗೂ ಅಂತಲ್ಲ, ಪೊಲೀಸ್ ಆಫೀಸರ್ಗಳಾಗಿರಬೇಕು. ಅಂದರೆ ಪೊಲೀಸ್ನವರು ನಮಗೆ ಒಳ್ಳೆಯ ಇದರಲ್ಲೇ ಸ್ಪಂದನೆ ಮಾಡಿದರು. ಹಾಗಾಯಿತು, ನಾವು ಅಲ್ಲಿ ಕಂಪ್ಲೇಂಟ್ ಮಾಡಿದ್ದು. ಪ್ರಿನ್ಸಿಪಾಲ್ ಏನಾದರೂ ಈಗೆಲ್ಲ ಮಾಡಿದ್ವಿ ಅಂತ ಹೇಳಿದರು. ಅಲ್ಲ, ನಿಮ್ಮ ಮಗಳು ಈಗೆಲ್ಲ ಮಾಡಿದ್ದಾರೆ, ಅವಳಿಗೇನೋ ಬೇರೆ ಏನೋ ಲೈನಲ್ಲಿ ಏನೋ ಲವ್ ಇದೆ, ಏನೋ ಒಂದು ಸುದ್ದಿ ಉಂಟು,
ಅದಕ್ಕಿಂತ ನೀವು ಕಂಪ್ಲೇಂಟೆಲ್ಲ ಏನು ಮಾಡಲಿಕ್ಕೆ ಹೋಗಬೇಡಿ. ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರು ಅವರು? ಅವರು ಹಿಂದಿಯಲ್ಲಿ, ಅಂದರೆ ನನ್ನ ಮಗನಿಗೆ ಮತ್ತು ಸೊಸೆಗೆ ಹಿಂದಿ ಬರ್ತದೆ. ಅವರು ಹೇಳಿದರು, ಮಗಳ ಡೆಡ್ ಬಾಡಿ ಎಲ್ಲ ನೋಡಿದೆವು. ಆಗ ಅವಳ ಮುಖಕ್ಕೆ ಹಾಗೆ ತಲೆಗೆ ಆಗಲಿ ಯಾವುದೇ ಪೆಟ್ಟುಗಳಿಲ್ಲ. ನಾವು ಆ ಬಟ್ಟೆ ಮೋರ್ಚರಿಂದ ಹೊರ ತೆಗೆಯುವಾಗ ಬಟ್ಟೆ ಎಲ್ಲ ತೆಗೆದು ನೋಡಿದೆವು. ಅದೊಂದು ಯಾವುದೋ ಒಂದು ಪಚ್ಚೆ ಬಟ್ಟೆ ಹಾಕಿದ್ರು, ಅದನ್ನೆಲ್ಲ ಸರಿಸಿ ನೋಡುವಾಗ ಈ ಕೈ ಕಂಪ್ಲೀಟು ಕಟ್ಟಾಗಿದೆ. ಒಂದು ಗಾಯ ಆಗಿತ್ತು, ಗಾಯದ ಹಾಗೆ ಕತ್ತಿಯಲ್ಲಿ ಏನೋ ಕಡ್ದ ಹಾಗೆ ಒಂದು ಅಗಲದ್ದು ಗಾಯ. ಮತ್ತು ಈ ಕಾಲು 2 ಫ್ರ್ಯಾಕ್ಚರ್ ಆಗಿದೆ, ಸೊಂಟ ಫ್ರ್ಯಾಕ್ಚರ್ ಆಗಿದೆ. ಮತ್ತು ಮುಖಕ್ಕೆ ತಲೆ ಹಿಂದುಗಡೆ ಯಾವುದೇ ರೀತಿಯ ಗಾಯಗಳಾಗಲಿ ಯಾವುದೇ ಇಲ್ಲ, ಒಂದು ಬ್ಲಡ್ ಕೂಡ ಇಲ್ಲ. ನಮಗೆ ಆಗಲೇ ಸ್ವಲ್ಪ ಡೌಟು, ಅಂದರೆ ಮೇಲಿಂದ ಇವರು ಹೇಳೋದು 3ನೇ ಫ್ಲೋರಿಂದ ಹೇಳಿದರು ಫಸ್ಟಿಗೆ ಒಮ್ಮೆ, ಆಮೇಲೆ 4 ಫ್ಲೋರ್ ಆಯಿತು. ಅಷ್ಟು ಮೇಲಿಂದ ಬೀಳುವಾಗ ತಲೆ ಮುಖ ಹೊಡಿಲೇಬೇಕು, ಹೇಗೆ ಬಿದ್ದರೂ ಸಹ. ಎಲ್ಲ ಮಾತಾಡಿ ಕಂಪ್ಲೇಂಟೆಲ್ಲ ಕೊಟ್ಟು ಬಂದೆವು. ಮತ್ತು ಮರುದಿನ ಬೆಳಗ್ಗೆ ನಮಗೆ ಬರಲಿಕ್ಕೆ ಹೇಳಿದರು, ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಹೋಗಬೇಕು, ನೀವು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಂಪ್ಲೇಂಟ್ ಕೊಡಿ, ನಾಳೆ ಪೋಸ್ಟ್ ಮಾರ್ಟಮ್ ಮಾಡುವ 9:30 10 ಗಂಟೆ ಒಳಗೆ ಅಂತ ಹೇಳಿದರು. ರೂಮಿಗೆ ಹೋದೆವು. ಆಗ ಬೆಳಗ್ಗೆ ಆಗುವಾಗ ನಮಗೆ ಫೋನ್ ಬಂತು, DSP ಹತ್ರ ಹೋಗಬೇಕು ಅಂತಾಯಿತು. ಪೋಸ್ಟ್ ಮಾರ್ಟಮ್ ಕ್ಯಾನ್ಸಲ್ ಆಯಿತು. ಮತ್ತು ನಾವು DSP ಆಫೀಸಿಗೆ ಹೋಗಿದ್ದೆವು. ಅಲ್ಲಿ ನಮ್ಮನ್ನು ಅಂದರೆ DSP ಕರೆದಿಯಾರಲ್ಲ, ಹೈ ಲೆವೆಲಿಗೆ ಅಂತ ಯಾರೋ ಫೋನ್ ಮಾಡಿದ್ರಂತೆ, ಮಿನಿಸ್ಟ್ರುಗಳ ಯಾರೋ MP ಅವರು ಯಾರೋ ಫೋನ್ ಮಾಡಿದ್ರಂತೆ. DSPಯಲ್ಲಿ ನಾವು ಮಾತಾಡಬೇಕು ಅಂತ ಹೇಳಿದರು. ನಾವು DSP ಹತ್ರ ಹೋಗಿ ಮಾತಾಡಿದೆ. ಅವರು ತುಂಬ ಮಾಹಿತಿ ಕೊಟ್ಟರು ನಮಗೆ. ನಾವು ಹೇಳಿದು, ಅಲ್ಲ ನೀವು ನಿನ್ನೆ ಕಂಪ್ಲೇಂಟ್ ಬೇಡ, ಏನು ಬೇಡ ಅಂತ ಹೇಳಿದ್ದೀರಲ್ಲ ಅಂತ ಹೇಳಿದರು. ಸರ್ ನಮ್ಮ ಮಗಳು ಏನೋ ಓದಲು, ಇನ್ನು ನಮಗೆ ಏನು ಮಾಡಿದರೂ ಸಿಗಲಿಕ್ಕಿಲ್ಲ. ಅದಕ್ಕೆ DSP ಅವರು ಹೇಳಿದರು, ನೀವು ಇವತ್ತು ಬಿಟ್ಟು ಹೋಗ್ತೀರಿ, ನಿಮ್ಮ ಮಗಳಿಗೆ ನ್ಯಾಯ ಸಿಗುವುದಿಲ್ಲ, ಏನಿಲ್ಲ. ಇನ್ನು ನಾಳೆ ಆ ಕಾಲೇಜಲ್ಲಿ ಇಂಥದೇ ಆ ಘಟನೆಗಳು ಆಗಬಾರ್ದು, ಅದಕ್ಕೆ ನೀವು FIR ಮಾಡಿ, ಕಂಪ್ಲೇಂಟ್ ಮಾಡಿ FIR ಮಾಡಬೇಕು ಅಂತ ಹೇಳಿದರು ಅವರು. FIR ಮಾಡ್ತಿದ್ದೆವು, ಆದರೆ ನಮಗೆ ಅವರ ಮೇಲೆ ಯಾರು ಅಷ್ಟು ಸಂಶಯ ಇರಲಿಲ್ಲ. ಮತ್ತು ನಮಗೆ ಒಂದು ಆ ಲೆಕ್ಚರರ ಮೇಲೆ ಒಂದು ಸ್ವಲ್ಪ ಒಂದು ಮೊಬೈಲು ಪೊಲೀಸ್ನವರು ಮರುದಿನ ಮೊಬೈಲ್ ತೆಗೆದು ತೋರಿಸಿದರು ಮಗಳಿದ್ದು. ಅದರಲ್ಲಿ CC ಕ್ಯಾಮರಾ, ಮಗಳ ಮೊಬೈಲು ಪೊಲೀಸಿನವರ ಕೈಯಷ್ಟು ಇತ್ತು. ಮುಂಚೆ ಅವರು ತೋರಿಸಿದರು. ಅದರಲ್ಲಿ ಏನೋ ಸ್ವಲ್ಪ ಚಾಟಿಂಗ್ಗಳಾಯಿತು. ಆದರೆ ಆ ಚಾಟ್ ಮಾಡಲಿಕ್ಕೆ ಅಂದರೆ ಮಾಡಿದರೂ ಸಹ ಅವಳ ಮೊಬೈಲ್ ಲಾಕ್. ಅವಳು ಫೇಸ್ಬುಕ್ ಯೂಸ್ ಮಾಡೋದಿಲ್ಲ, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಮತ್ತು ಇದೆ, ಅದು ಲಾಕ್ ಮಾಡ್ತಾ ಇರಲಿಲ್ಲ. ಯಾವುದೇ ಲಾಕ್ ಇಲ್ಲ ಅದಕ್ಕೆ. ಅವ್ರು ಹೀಗೆ ತೆಗೆದು ನಮಗೆ ಕೊಟ್ಟರು. ಅದು ಮಗ ಸ್ವಲ್ಪ ನೋಡಿದ. ಯಾವುದು ಮೆಸೇಜ್ ತೋರಿಸಿದರು? ಇದೇ ಮಗಳು ಕಳಿಸಿದ್ದು, ಅವನು ಕಳಿಸಿದ ಮೊಬೈಲಲ್ಲಿ, ವಾಟ್ಸಪ್ಪಲ್ಲಿ. ಇವನು ಪ್ರಿನ್ಸಿಪಾಲ್ ಅಲ್ಲ, ನಮ್ಮ ಪ್ರೊಫೆಸರು ಜಿಬಿಲ್ ಮ್ಯಾಥ್ಯೂ ಅವಂದು. ಅವನು ನೀನು ಅದು ನನಗೆ ಬೇಕು, ನೀನು ನನಗೆ ಬೇಕು, ನನ್ನ ಹೆಂಡತಿಯನ್ನು ನಾನು ಬಿಡ್ತೇನೆ, ಇದ್ದು ಬಿಡ್ತೇನೆ ಅಂತ ಒಂದು ಮೆಸೇಜ್ ಮಾಡಿ, ನಾನು ಟ್ರ್ಯಾಪಲ್ಲಿ ಆಗಿದ್ದೇನೆ ಅಂತ ಒಂದು ಮೆಸೇಜ್ ಹೋಗಿದೆ ಅಂತೆ. ಟ್ರ್ಯಾಪ್ ಆಗಿದ್ದೇನೆ ಅದು ಗುರುವಾರ ಕಳಿಸಿದಾಳಂತೆ. ಹೊರಡುವಾಗಲೇ ಕಳಿಸಿದ್ದಾನೆ, ಟ್ರ್ಯಾಪ್ ಆಗಿದೆ. ಅದೇ ನಿನ್ನೆ ಸಿಕ್ಕಿದ. ಆದರೆ ಅವನು ಹೇಳಿದ, ಅವನು ನಿನ್ನೆ ಪಾಪ ಇಲ್ಲಿ ಬಂದಿದ್ದ ಹುಡುಗ, ಟ್ರ್ಯಾಪ್ ಆಗಿದ್ದಾನೆ ಅಂತ. DSP ಹೇಳಿದ್ರು, ನೀವು ಹೋಗಿ FIR ಮಾಡಿ ಅಂತ ಹೇಳಿದರು. ಹಾಗೆ ಬಂದು ನಾವು FIR ಮಾಡಿದ್ದೆವು. FIR ಮಾಡುವಾಗ ಬರುವಾಗ ಪೊಲೀಸಿನವರು ಹೇಳಿದ್ರು, ನೀವು ನಿನ್ನೆ ನಿಮಗೆ ಯಾವುದೂ ಬೇಡ ಇತ್ತು, ಇವತ್ತು ನೀವು ಎಂತಕ್ಕೆ FIR ಮಾಡೋದು? ಸ್ಟೇಷನಿಗೆ ಹೋಗೋ, ನಿಮಗೆ ಪೋಸ್ಟ್ ಮಾರ್ಟಮ್ ಮಾತ್ರ ಸಾಕಾಗಲ್ವಾ? ಅದು ಮಾಡಿದರೆ ಸಾಕು, ಅದಕ್ಕೆ ಕಂಪ್ಲೇಂಟ್ ಕೊಡಿ. ನಾನು ಹೇಳಿದೆ, ಇಂಥವನ ಮೇಲೆ ನಮಗೆ ಸಂಶಯ ಇದೆ, ನಮಗೆ ಇದು FIR ಆಗಲೇಬೇಕು ಅಂತ ಹೇಳಿದ್ರು. ಹಾಗೆ ನಾವೆಲ್ಲ ಕೂತು ನಾವು ಹೇಳಿದ್ದನ್ನೆಲ್ಲ ಅದೇ ರೀತಿ ಬರಿಬೇಕಲ್ಲ ಅವರು. ನಮ್ಮ ಮಗನಲ್ಲೆಲ್ಲ ಕೇಳಿದರು, ನನ್ನಲ್ಲಿ ಸಹ ಕೇಳಿದರು. ನನಗೆ ಅಂದರೆ ಹಿಂದಿ ಬರೋದಿಲ್ಲ. ಮಗ ಮತ್ತು ಸೊಸೆ ಹೇಳಿಕೊಡ್ತಾಯಿದ್ರು, ಹೀಗೆ ಆಗಬೇಕು ಅಂತ. ಇವರು ನಾವು ಹೇಳಿದ್ದನ್ನು ಮಾತ್ರ ಟೈಪ್ ಮಾಡಲಿಲ್ಲ, ಅವರಿಗೆ ಹೇಗೆ ಬೇಕೋ ಹಾಗೆ ಟೈಪ್ ಮಾಡಿದರು. ನಮಗೆ ಆ ವಿಷಯ ಗೊತ್ತಿಲ್ಲ. ಅವರ ಕಂಪ್ಯೂಟರ್ ಈಗ ಅಲ್ವ, ನಾವು ಅದು ಕಾಣೋದಿಲ್ಲಲ್ಲ. ಹಾಗೆ ಅವರು ಟೈಪ್ ಮಾಡಿ ಅರ್ಧ ಮಾಡಬೇಕಾದ್ರೆ ಲೆಕ್ಚರ್ ಬಂದರು ಕಾಲೇಜಿಗೆ. ಪ್ರಿನ್ಸಿಪಾಲ್ ಬಂದರು. ಬಾಗಿಲ ನಮ್ಮಲ್ಲಿ ಹೇಳಿದ್ರು, ನೀವು 1-2 ಸೆಕೆಂಡ್ ಹೊರಗೆ ಇರಿ ಅಂತ ಹೇಳಿದರು. ಅವರು ಆಗಲೇ ಬಾಗಿಲು ಹಾಕಿ ಒಂದು 1/4 ಗಂಟೆ ಏನೋ ಚರ್ಚೆ ಆಯಿತು. ಚರ್ಚೆ ಆಗಿ ಅವರು ಹೋದರು ಹೊರಗೆ. ಅವರ ಒಟ್ಟಿಗೆ ಒಂದು 4 ಸೆಕ್ಯೂರಿಟಿ ಗಾರ್ಡ್ಗಳು ಇದ್ದರು ಒಟ್ಟಿಗೆ. ಮೊದಲ ದಿನ ಯಾರಿಲ್ಲ, ಒಬ್ಬ ಮಾತ್ರ ಇದ್ದದ್ದು. ಮರುದಿನ ಗನ್ಮೆನ್ ಅಲ್ಲ, ಸೆಕ್ಯೂರಿಟಿ ಗಾರ್ಡ್ಗಳು ಅಷ್ಟೇ. ಮರುದಿನ 4 ಜನ ಇದ್ದರು. ಅವತ್ತು ಸಹ ಇವರು ಪ್ರಿನ್ಸಿಪಾಲ್ ಒಳಗೆ ಮಾತಾಡಬೇಕಾದ್ರೆ ಇವಳು ಬಂದಳು, ಇವನ ಹೆಂಡತಿ ಬಂದು ನಮಗೆ ಟಾರ್ಚರ್, ಕಾಲು ಹಿಡಿಯೋದು, ಮಗುವಿನ ಕಾಲು ಹಿಡಿಸೋದು, ನಮಗೆ ಕಂಪ್ಲೇಂಟ್ ಮಾಡಬೇಡಿ, ನನ್ನ ಗಂಡನನ್ನು ಬಚಾವು ಮಾಡಿ.
ನಾನು ಹೇಳಿದೆ, ನಿಮ್ಮ ಗಂಡನ್ನು ನಾನು ಬಚಾವ್ ಮಾಡ್ತೇನೆ, ನನ್ನ ಮಗಳನ್ನು ಜೀವಂತ ಕೊಡಿ, ನಾನು ಯಾವುದಕ್ಕೂ ಬರುವುದಿಲ್ಲ ಅಂತ ಹೇಳಿದೆ. ಗಂಡನನ್ನು ಯಾಕೆ ಅಂತ ಬಚಾವ್ ಮಾಡಬೇಕು ಕೇಳಿದೆವು, ಎಂತಕ್ಕೆ ಬಚಾವ್ ಮಾಡೋದು, ಅಲ್ಲ ನನ್ನ ಗಂಡ ಅಂಥ ಕೆಲಸ ಮಾಡಲಿಲ್ಲ ಅಂತ ನಾನು ಹೇಳಿ, ಮಾಡಿದಾನ ಇಲ್ವಂತ ಮಾತು ನೆಕ್ಸ್ಟ್ ನಮಗೆ ಈಗ ನಮ್ಮ ಮಗಳನಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದೆ. ಮತ್ತು ಇವಳು ಪೊಲೀಸ್ ಸ್ಟೇಷನ್ ಒಳಗೇ ಬರೋದು, ಪೊಲೀಸಿನವರು ಮಾತಾಡಿದ್ರು, ನಮಗೆ ಇಷ್ಟೆಲ್ಲ ಮಾಡ್ತಾರೆ ಉಪದ್ರ, ನನ್ನ ಕಾಲು ಹಿಡಿಯೋದು, ನನ್ನ ಮಿಸ್ಸಸ್ ಕಾಲು ಹಿಡಿಯೋದು, ನನ್ನ ತಮ್ಮನ ಕಾಲು ಹಿಡಿಯೋದು, ನನ್ನ ಹೆಂಡತಿ ಸೊಸೆ ಕಾಲು ಹಿಡಿಯೋದು, ಮಗನ ಹೆಂಡತಿ ಎಲ್ಲರ ಕಾಲು ಹಿಡಿಯೋದು, ಮಗುವನ್ನು ನಮ್ಮ ಕಾಲು ಬುಡಕ್ಕೆ ಬಿಸಾಡೋದು, ಏನೆಲ್ಲ ಮಾಡ್ತಿದ್ರು. ಕಡೆಗೆ ನನ್ನ ಸೊಸೆ ಪೊಲೀಸಿನವ್ರಿಗೆ 4 ಜೋರು ಮಾಡಿದರು. ಸರ್, ನಿಮ್ಮ ಸ್ಟೇಷನ್ನಲ್ಲಿ ಬಂದು ನಮಗೆ ಈಗ ನಾವೇನು ಮುಂಚೆನೇ ಮಾನಸಿಕವಾಗಿ ಇದಾಗಿದೆ, ನಮಗೆ ಇನ್ನೂ ಚಿತ್ರಹಿಂಸೆ ಕೊಡ್ತಾಯಿದ್ದೀರಿ ಇಲ್ಲಿ ಅಂತ. ಅವರಿಗೆ ನೀವೇನಾದ್ರು ಒಂದು ಮಾಡಬೇಕು ಅಂತ ಹೇಳಿದ್ರು. ನೀವು ಪೊಲೀಸಿನವ್ರು ನೋಡಿ ಕೂತ್ಕೊಳ್ಳಿದ್ದೀರಲ್ಲ ಅಂತ. ಆಗ ಒಂದು ಲೇಡಿ ಪೊಲೀಸ್ ಬಂದು ಅವ್ರನ್ನ ಹೇಳ್ಕೊಂಡು ಹೊರಗೆ ಹೋದರು. ಹೊರಗೆ ಹೋದರು. ಇವರು ಅಷ್ಟಾಗ ಕಾಪಿ ಹಿಡ್ಕೊಂಡು ಬಂದರು. SI ಸಿಗ್ನೇಚರ್ ಮಾಡಿ ಅಂತ. ಸರ್, ನಾವು ನೋಡಬೇಕಲ್ಲ, ಅದೇನಿಲ್ಲ, ನಿಮಗೆ ಪೋಸ್ಟ್ ಮಾರ್ಟದ್ದು ಮಾಡಬೇಕಲ್ವ, ಆಗಬೇಕಲ್ಲ. ಹೌದು ಸರ್, ನಿಮಗೆ ಹೋಗಬೇಕಲ್ಲ ಅಂತ. ಹೌದು ಸರ್, ಸೈನ್ ಮಾಡಿ ಅಂತ ಹೇಳಿದ್ರು. ಅದು ಪಂಜಾಬಿ ಭಾಷೆಯಲ್ಲಿ, ನಿಮಗೆ ಗೊತ್ತಿಲ್ಲ. ಮಗ ಏನು ಮಾಡಿದ, ನಾವು ಸೈನ್ ಮಾಡಿದೆವು, ನಮಗೆ ಪೋಸ್ಟ್ ಮಾರ್ಟಮ್ ಆಗಬೇಕು, ಬರಬೇಕಲ್ಲ, ಸೈನ್ ಮಾಡಿದೆವು. ಸೈನ್ ಮಾಡುವಾಗ ಅದು ಒಂದು ಮತ್ತು ಮಗ ಫೋಟೋ ತೆಗೆದು ಅಲ್ಲಿ ಮೀಡಿಯಾದವರಿದ್ದರು. ಆ ಮೀಡಿಯಾದವರಿಗೆ ನಾವು ಆಗಲೇ ಕೊಂಡೋಗಿ ತೋರಿಸಿದೆವು. ಅವರು ಹೇಳಿದರು, ನಿಮಗೆ ಇದರ ಮೇಲೆ ಯಾವುದೇ ಕಂಪ್ಲೇಂಟ್ ಇಲ್ಲ ಅಂತ ಬರೆದಿದ್ದಾರೆ ಅಂತ ಆಯಿತು. ಆಗಲೇ ನಾವು ಸ್ಟೇಷನ್ಗೆ ಬಂದು ಗಲಾಟೆ ಮಾಡಿದೆವು. ಸೊಸೆ ತುಂಬ ಜೋರು ಮಾಡಿ ಗಲಾಟೆ ಮಾಡಿ ನಾವೆಲ್ಲ ನಾನು ಗಲಾಟೆ ಮಾಡಿದೆವು. ನಮಗೆ ಈ FIR ಆಗೋದೇ ಇಲ್ಲ, ನಮಗೆ ನಾವು ಆಗ ಹೇಳಿದ್ದನ್ನು ನೀವು ಯಾಕೆ ಟೈಪ್ ಮಾಡಲಿಲ್ಲ ಅಂತ ಕೇಳಿದೆವು. ಪೋಸ್ಟ್ ಮಾರ್ಟಮ್ ಅಲ್ಲ, ಅವರು ಮುಚ್ಚಳಿಕೆ ಬರೆಸಿದ್ದು, ಅದು ನಮಗೆ ಗೊತ್ತಿಲ್ಲ. ಮುಚ್ಚಳಿಕೆ ಇವರು ನಮಗೆ ಹೇಳಿದ್ದು ಪೋಸ್ಟ್ ಮಾರ್ಟಮ್ ಅಂತ ಹೇಳಿಯೇ ಬರೆದದ್ದು, ಸೈನ್ ಹಾಕಿಸಿದ್ದು. ಕಡೆಗೆ ನೀವು ರೈಟಿಂಗಲ್ಲಿ ಕೊಡಿ ಅಂತ ಆಯಿತು. ಮಗ ಆಗಲೇ ಅಲ್ಲೇ ಕೂತು ಟೇಬಲಲ್ಲಿ, ಅವರ ಪೊಲೀಸ್ ಸ್ಟೇಷನ್ ಟೇಬಲಲ್ಲಿ ಕೂರಿದು ಬರೆದ, ಏನೆಲ್ಲ ಬೇಕು ಅಂತೆಲ್ಲ ಬರೆದ. ಆಗ CC ಕ್ಯಾಮರಾ ಫುಟೇಜೇ ತೋರಿಸಿದ್ರು, ಇಂಗ್ಲೀಷಲ್ಲಿ ಬರೆದ. ಆಗ ನಾವು ಹೇಳಿದ, ಅಲ್ಲಿ CC ಕ್ಯಾಮರಾ ಎಲ್ಲ ಇತ್ತಲ್ಲ ಸರ್, ಅದರದ್ದು ಏನಾದರೂ ಇಲ್ವ ಅಂತ ಕೇಳಿದ್ದಕ್ಕೆ ಅವರ ಮೊಬೈಲ್, ಪೊಲೀಸನವರ ಮೊಬೈಲಲ್ಲಿ CC ಕ್ಯಾಮರಾ ತೋರಿಸಿದ್ರು. ಅವಳು ಒಂದು ಸ್ಟಾರ್ಕಸ್ ಮೇಲೆ ಹೋಗೋದು, ಒಂದು ಸ್ಟೆಪ್ 2 ಕೈಯಲ್ಲಿ ಈಗ ಮೊಬೈಲ್ ಒತ್ತುತ್ತಾ ಹೋಗೋದನ್ನು ತೋರಿಸಿದ್ರು ಅಷ್ಟೇ. ಮತ್ತು ಇದೆ ಮಗಳು ಒಂದು 4 ಫೀಟ್ 5 ಫೀಟಿಂದ ಬಿದ್ದಾಗೆ, ಹಾರಿದಾಗೆ ಅಷ್ಟೇ. ಎಷ್ಟು 4ನೇ ಫ್ಲೋರಿಂದ ಬೀಳೋದಲ್ಲ, ಒಂದು 4 ಫೀಟ್ ತಪ್ಪಿದ್ರೆ ಒಂದು 5-6 ಫೀಟ್ನ ಅಷ್ಟು ಅಂತರದಿಂದ ಕೆಳಗೆ ಅಷ್ಟೇ ತೋರಿಸಿದ್ದು, ಬಾಕಿ ಯಾವುದೂ ತೋರಿಸೋದಿಲ್ಲ. ನಾನು ಆಗ ಸರಲ್ಲಿ ಕೇಳಿದೆ, ಮಗನಲ್ಲಿ ಹೇಳಿದೆ, ಸರ್ ಮಗ ಹೀಗೆ ಅವರು ಇಷ್ಟೆಲ್ಲ ತೋರಿಸಿದ್ದು ಅಂದರೆ ಆ ಬಿಲ್ಡಿಂಗಿದ್ದು ಫುಲ್ಲು ಕಂಪ್ಲೇಂಟು, ಎಲ್ಲಿಂದ ಬಿಲ್ಡಿಂಗಿಂದ ಹಾರಿದಾಳ, ಬೇರೆ ಯಾವುದೋ ಮರವ ಯಾವುದಾದ್ರು ಒಂದರ ರೀತಿಯಿಂದ ಹಾರಿದ್ದು ಅದು ನಮಗೆ ನೋಡಲೇ ಸಿಗಬೇಕಲ್ಲ, ಇದು ಯಾವುದೂ ಸಿಗೋದಿಲ್ಲ. ಖಾಲಿ ಅಷ್ಟು ಮಾತ್ರ ಅಲ್ಲಿಂದ ಮತ್ತು ಈಗ ಒಂದು ಪ್ಲೈನೇ ತೋರಿಸೋದು, ನಮಗೆ ಯಾವುದೇ ತೋರಿಸೋದು. ಖಾಲಿಯಾಗಿ ಬಂದರು, ಬಿದ್ದಿದ್ದಾಳೆ, ಕೈ ಒಂದು ಬಲದ ಕೈ, ಎಡಗೈ ಕೊಟ್ಟಿದ್ದಾರೆ ಕೆಳಗೆ, ಅದಲ್ಲಿ ಅಷ್ಟೇ. ಅದು ಆಚೆ ಈಚೆ ಅವಳು ಹೊರಲಾಡಿದ್ದು ಯಾವುದಿಲ್ಲ, ಖಾಲಿ ಬಿದ್ದದ್ದು ಅಲ್ಲಿಗೆ ಹೀಗೆ ಬಿದ್ದಿಯಲ್ಲ ಅಷ್ಟೇ, ಬೇರೆ ಏನಿಲ್ಲ. 4ನೇ ಫ್ಲೋರಿಗೆ ಹೋಗುವಂಥದ್ದು, ಅಲ್ಲಿ ಮಾತಾಡುವಂಥದ್ದು ಯಾವುದಿಲ್ಲ ಫೋಟೋಗಳು. CC ಕ್ಯಾಮರಾ ಪ್ರಿಂಟ್ ಇಲ್ಲ ನಮಗೆ. ಒಂದ್ಸಲ ಹೇಳಿದ್ರು 3ನೇ ಫ್ಲೋರ್ ಅಂತ, ಮತ್ತೆ ಹೇಳಿದ್ರು 4ನೇ ಫ್ಲೋರ್ ಅಂತ. ಪುನಃ ಈಗ ಮೊನ್ನೆ DGP ಅಲ್ಲಿ ಹೋಗಿ ಬಂದಾಗ ಅವ್ರು ಹೇಳ್ತಾರೆ 9ನೇ ಫ್ಲೋರ್ ಅಂತ ಹೇಳ್ತಿದ್ದಾರೆ. ಅವರು ಕರೆಕ್ಟಾಗಿ ಯಾವುದಂತ. ಆದರೆ ನಮ್ಮನ್ನು ಅಲ್ಲಿ ಕೂಡ ತೋರಿಸಲಿಲ್ಲ, ಫ್ಲೋಟ್ ಎಲ್ಲಿಂದ ಹಾರಿದಳು ಏನು ನಮಗೆ ತೋರಿಸಲಿಲ್ಲ. ಅಲ್ಲಿಗೆ ಕಾಲೇಜಿಗೆ ಹೋಗಲಿಕ್ಕೆ ಬಿಡಲಿಲ್ಲ ನಮ್ಮನ್ನು. ಕಾಲೇಜಿನ ಹೆಸರೇನದು? LP ಕಾಲೇಜ್ ಅಂತ, ಲವ್ಲಿ ಯೂನಿವರ್ಸಿಟಿ, ಪ್ರೊಫೆಷನಲ್ ಯೂನಿವರ್ಸಿಟಿ, ಪಂಜಾಬಿದ್ದು. ಆನಂತರ ಏನಾಯಿತು? CCTV ಫುಟೇಜ್ ಎಲ್ಲ ನೋಡಿ ಬಂದ್ರಿ? ಆಮೇಲೆ ನಾವು ಗಲಾಟೆ ಮಾಡೋದಕ್ಕೆ FIR ಆಗಬೇಕಂತ ಹೇಳಿದ್ರು. ಅದೆಲ್ಲ ಸೈನ್ ಮಾಡಿ ಮತ್ತೇನಿಲ್ಲ, ನಾವೇನು ಮಾಡಿದೆವು, ಇನ್ನು ಇಲ್ಲಿ ನಿಂತರೆ ನಮಗೇನೇ ಸಮಸ್ಯೆ ಆಗ್ತದೆ ಅಂತ ಏನು ಹೇಳಿದೆ ಮಗನಲ್ಲಿ. ಅವನ ಹೆಂಡತಿ ಬಂದು ತುಂಬ ಗಲಾಟೆ ಮಾಡ್ತಾ ಉಂಟು. ನನ್ನ ಗಂಡನನ್ನು ಕೇಸ್ ಮಾಡಬೇಡಿ, ನನ್ನ ಗಂಡನ ನನಗೆ ಬಿಟ್ಟು ಕೊಡಿ, ನನಗೆ 2 ಮಕ್ಕಳು, ಆ ಒಂದು ಮಗುವಿಗೆ ಹಾರ್ಟ್ ಪೇಷಂಟ್, ನನಗೆ ಬೇರೆ ಯಾರಿಲ್ಲ, ಆದ್ದರಿಂದ ನನ್ನ ಗಂಡನನ್ನು ನನಗೆ ಬಿಟ್ಟು ಕೊಡಿ, ಯಾವುದೇ ರೀತಿ ಕೇಸ್ಗಳು ಮಾಡೋದು ಬೇಡ ಅಂತ ಹೇಳುತ್ತಾಯಿದ್ರು. ಮತ್ತು ಸಂಬಂಧದ ಬಗ್ಗೆ ಏನಾದರೂ ಹೇಳ್ತಾ ಇದ್ಲ? ಇವಳು ಬಂದದ್ದು ಆ ಮನೆಗೆ ಏನಾದರೂ ಬಂದದ್ದು ಆ ಥರ? ಅವಳು ಹೇಳಿದ್ರು, ಆಕಾಂಕ್ಷ ನಿನ್ನೆ ಬಂದಿದ್ದರು ಶುಕ್ರವಾರ ಬೆಳಿಗ್ಗೆ. ಬಂದಾಗ ನಾನು ಮತ್ತು ನನ್ನ ಗಂಡ ಸೇರಿ ಅವಳಿಗೆ ಅಲ್ಲಿ ರೂಮ್ ಮಾಡಿ ಕೊಟ್ಟಿದ್ದೆವು ಅಂತೆಲ್ಲ ಹೇಳಿದಾಳೆ. ಪಂಜಾಬಲ್ಲಿ ಅವಳು ಸ್ಟೇ ಆಗಬೇಕಲ್ಲ ಇವಳು. ಅದೇ ಅಂದರೆ ನಾವಲ್ಲಿ
ಮಗಳ ಬ್ಯಾಗು ಈಚೆ ಬರಬೇಕಾದ್ರೆ ಮಗಳ ಬ್ಯಾಗ್ ಬೇಕಲ್ಲ ನಮಗೆ. ಲಾಡ್ಜಿಗೆ ಹೋಗಿ ನಾವು ಪೊಲೀಸಿನವರು ಬಂದು ನಮಗೆ ಬ್ಯಾಗ್ ತೆಗೆದು ಕೊಟ್ಟರು. ಲಾಡ್ಜಲ್ಲಿ ಇದ್ದದ್ದು ನಿಮ್ಮ ಮಗಳು? ಹಾಂ, ಲಾಡ್ಜಲ್ಲಿ. ಅಲ್ಲಿಂದ ಹೋಗಿದ್ದು ಯೂನಿವರ್ಸಿಟಿಗೆ ಇದು ತಗೊಳ್ಳಿಕ್ಕೆ. ಲಾಡ್ಜ್ ಅದು ಯಾರ ಹೆಸರಲ್ಲಿ ಬುಕ್ ಆಗಿತ್ತು? ಅದು ಮಗಳ ಹೆಸರಲ್ಲಿ, ಅವಳ ಹೆಸರಲ್ಲೇ ಮಾಡಿದ್ದು, ಬೇರೆ ಯಾರಲ್ಲ. ಲಾಡ್ಜಲ್ಲಿ CCTV ಫುಟೇಜ್ ಏನೋ ತೆಗೆದ? ಅದು ಬೇಕು ಅಂತ ಹೇಳಿದ್ದೆವು ನಾವು. ಲಾಡ್ಜಿನ CC ಕ್ಯಾಮರಾ ಫುಟೇಜ್ ಬೇಕು. ಅಲ್ಲಿಗೆ ಬಂದಿದ್ರು ಅಂತ? ಹಾಂ, ಆಗ ನಾವು ಕೇಳಿದೆವು, ಹೋಟೆಲ್ನ ಇವರ ಮ್ಯಾನೇಜರಲ್ಲಿ ಕೇಳಿದೆವು, ಅವಳು ಒಬ್ಬಳೇ ಬಂದರೆ ಅವಳೊಟ್ಟಿಗೆ ಇನ್ನು ಯಾರ್ಯಾರು ಜನಗಳು ಇದ್ರಾ ಅಂತ. ಇಲ್ಲ, ಅವಳೇ ಒಬ್ಬಳೇ ಬಂದು ರೂಮ್ ಮಾಡಿದಂತ. ಅಂದರೆ ಇವರು ಹೇಳಿದ್ದು ನಾವು ಹೋಗಿದ್ದೆವು, ನಾವು ಸೇರಿ ರೂಮ್ ಮಾಡಿ ಕೊಟ್ಟದ್ದು ಅವಳಿಗೆ ಅಂತ. ಇವನ ಹೆಂಡತಿ ಹೇಳೋದು. ಆ ಲಾಡ್ಜಿಗೆ ಬಿಜಿಲ್ ಮ್ಯಾಥ್ಯೂ ಬಂದಿದ್ನ ಅಂತೇಳಿ CCTV ಫುಟೇಜಲ್ಲಿ ಗೊತ್ತಾಗಬೇಕು. ಅದು ನಾವು ಕೇಳಿದೆವು, ಬೇಕು ಅಂತ ಹೇಳಿದೆ. ಪೊಲೀಸ್ನವ್ರು ಹೇಳಿದೆವು, ಅಲ್ಲಿದ್ದ CC ಕ್ಯಾಮರಾ ಫುಟೇಜ್ ಕೊಡಬೇಕು ಹೇಳಿದೆ. ಮ್ಯಾನೇಜರಲ್ಲಿ ಸಹ ಹೇಳಿದೆವು, ಅದಕ್ಕೆ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ ಸ್ಟೇಷನಿಗೆ. ಆನಂತರ ಹೆಂಡತಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಮನೆಗೆ ಬಂದಿದ್ಲು, ಸೊ ಅವಳಿಗೆ ಲಾಡ್ಜ್ ಬುಕ್ ಮಾಡಿದ್ದು ನಾನು ಮತ್ತು ಗಂಡನೇ ಅಂತೇಳಿ ಕೇಳಿದರು. ಆದರೆ ಲಾಡ್ಜಿಗೆ ಹೋಗಿ ಕೇಳಿದಾಗ ಅಲ್ಲಿ ಆಕಾಂಕ್ಷ ಒಬ್ಬಳೇ ಬಂದಿರುವಂಥದ್ದು, ಇವರು ಯಾರು ಬಂದಿಲ್ಲ ಅಂತೇಳಿ. ಮತ್ತೆ ನಾವು ಏನು ಮಾಡಿದ್ರು, ಇನ್ನು ಇಲ್ಲಿ ನಿಂತರೆ ಆಗೋದಿಲ್ಲ ಅಂತ ನಾವು ಕಾರು ಸ್ಟಾರ್ಟ್ ಮಾಡಿ ಹೋಗಬೇಕಾದ್ರೆ ಇವರ ಮಕ್ಕಳನ್ನು, ಅದು ಹೈವೇ ಮೇಯ್ನು ಗಾಡಿ ಹೋಗುವಂಥದ್ದು, ಮಕ್ಕಳನ್ನೊಂದು ಗಾಡಿ ಮುಂದೆ ಬಿಸಾಡಿ ಇವಳು ಗಾಡಿಗೆ ಹಾರಲಿಕ್ಕೆ ಹೋದರು. ಹಾರಲಿಕ್ಕೆ ಹೋಗಿ ಪೊಲೀಸನವರು ಗಾಡಿಯೆಲ್ಲ ನಿಲ್ಲಿಸಿ ಇವಳನ್ನು ಹಿಡ್ಕೊಂಡು ಸೀದಾ ಬಂದರು. ಅಂದರೆ ಏನೋ ಅವಳದ್ದು ಇರಬೇಕು, ನಮ್ಮ ಮೇಲೆ ಏನೋ ಕೇಸ್ ಮಾಡುವ ಐಡಿಯಾದಲ್ಲಿತ್ತು ಏನೋ, ಗಾಡಿಯಲ್ಲಿ ಪೊಲೀಸಿನವರು ಹೇಳಿಕೊಟ್ಟಿರಬೇಕು. ಇಲ್ಲದ್ರೆ ಅವಳು ಆ ರೀತಿ ಮಾಡಲಿಕ್ಕೆ ಇಬ್ಬರು ಮಕ್ಕಳನ್ನು ಬಿಸಾಡಿ ಹಾರಲಿಕ್ಕೆ ಹೋಗೋದು, ರಸ್ತೆಯಲ್ಲಿ ಓಡಿಕೊಂಡೇ ಹೋಗಿದ್ದು. ಅದು ಯಾರೆಲ್ಲ ವೀಡಿಯೋ ಇತ್ತು, ಅದು ವೀಡಿಯೋ ಬಂದಿದೆ, ಸ್ವಲ್ಪ ವೀಡಿಯೋ ಮಾಡಿ ಹಾಕಿದ್ದಾರೆ. ತುಂಬ ರಂಪಾಟ ಮಾಡಿದ್ದಾರೆ. ಸಾಧಾರಣ ಒಂದು 100-200 ಮೀಟ್ರ್ ಓಡಿದಲ್ಲ ರಸ್ತೆಯಲ್ಲಿ ಉದ್ದಕ್ಕೆ. ಯಾಕೆಂತ ಹೇಳಲಿಲ್ಲ, ನಮ್ಮಲ್ಲಿ ಗಲಾಟೆ ಮಾಡಿ ನಾವು ಯಾವುದಕ್ಕೆ ಒಪ್ಪಿಗೆ ಕೊಡಲಿಲ್ಲಲ್ಲ ಅವಳಿಗೆ. ಎಲ್ಲಿ ಹೋದರೂ ನಮ್ಮ ಕಾಲು ಹಿಡಿದು ನಮ್ಮ ಗಂಡನನ್ನು ಬಚಾವ್ ಮಾಡಿ, ನನ್ನ ಗಂಡನ ಮೇಲೆ ಏನು ಮಾಡಿಬೇಡಿ ಅಂತ ಒಂದೇ ಮಾತಾಡೋದು, ಬೇರೆ ಏನಿಲ್ಲ. ಸೊ ಹಾಗಾದರೆ ಇಲ್ಲಿ ಮೂಡುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ಈಗ ಅವರು ಅಷ್ಟು ರಂಪಾಟ ಮಾಡೋಕ್ಕೆ ಒಂದು ಜೈಲಿಗೆ ಬಂದಿದ್ದರು, ಮತ್ತೊಂದು ಏನು ಅಂತ ಹೇಳಿದರೆ ಈ ಥರ ರೋಡಲ್ಲಿ ಓಡುವಂಥದ್ದು ಅಥವಾ ಆತ್ಮಹತ್ಯೆಗೆ ಟ್ರೈ ಮಾಡುವಂಥದ್ದು ಅಂತ ಹೇಳಿದರೆ ಇವರ ಕೈವಾಡ ಇದರಲ್ಲಿ ಎದ್ದು ಕಾಣುತ್ತೆ ಅಂತೇಳಿ ಅನಿಸುತ್ತೆ. ಗಂಡ ಹೆಂಡತಿ ಏನೋ ಮಾಡಿದ್ದಾರೆ, ಇವಳಿಗೆ ಕಿರುಕುಳವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವಳು ಅಲ್ಲಿಂದ ಆತ್ಮಹತ್ಯೆ ಮಾಡಿದ್ದಾಳೋ ಅಥವಾ ಏನು ಅಂತೇಳಿ ಗೊತ್ತಾಗ್ತಾ ಇಲ್ಲ. CCTV ಫುಟೇಜನ್ನು ಕೂಡ ತೋರಿಸ್ತಾ ಇಲ್ಲ. ಸೊ ಹಾಗಿರಬೇಕಾದ್ರೆ ಇವರು ಇಷ್ಟು ಟೆನ್ಷನ್ ಮಾಡಬೇಕು ಅಂತ ಹೇಳಿದರೆ ಇವರ ಕೈವಾಡ ಇದ್ದೇ ಇರುತ್ತದೆ. ನಾವು ಮತ್ತೆ ಹೇಳಿದ್ದು, ನಾವು ಪೋಸ್ಟ್ ಮಾರ್ಟಮ್ ಮಾಡುವಾಗ ಹೇಳಿದೆ, ನಮಗೆ ಇನ್ನೊಂದು ಪೋಸ್ಟ್ ಮಾರ್ಟಮ್ ಮಾಡುವಂಥ ಒಂದು ಲೆಟ್ರ್ ಬೇಕು ನಮಗೆ. ಪೊಲೀಸ್ನವರು ಹೇಳಿದ್ರು, ನಾವು ನಮ್ಮ ಕರ್ನಾಟಕ ಅಲ್ಲಿ ಕೊಂಡೋಗಿ ನಾವು ರೀಪೋಸ್ಟ್ ಮಾರ್ಟಮ್ ಮಾಡ್ತೇವೆ, ಅದಕ್ಕೆ ಲೆಟ್ರ್ ಬೇಕು ಅಂತ ಫಸ್ಟ್ ಹೇಳಿದೆ. ಆಗ ಅಲ್ಲಿ ಹೋಗಬೇಕಾದ್ರೆ 3 ಆಸ್ಪತ್ರೆಗಳ ಡಾಕ್ಟ್ರನ್ನು ಕರೆಸಿ 3 ಡಾಕ್ಟ್ರು ಪೋಸ್ಟ್ ಮಾರ್ಟಮ್ ಅಂತ ಮಾಡಿದರು. ಅವರು ಎಲ್ಲರೂ ಒಂದೇ ಡಾಕ್ಟ್ರ್ ಇದ್ದದ್ದು. ಮತ್ತು ಅವರು ಡಾಕ್ಟ್ರಲ್ಲಿ ಮಾತಾಡಿದ್ರು, ಅಲೆಕ್ಸ್ ಅವರು ಮಾತಾಡಿ ಎಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಆಯಿತು. ಪೋಸ್ಟ್ ಮಾರ್ಟಮ್ ಸಾಧಾರಣ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಮುಗಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ಮುಗಿಸಿ ಬಾಡಿ ಕೊಟ್ಟು ನಾವು ಫ್ರೀಸರಲ್ಲಿಟ್ಟು ಅಲ್ಲಿಂದ ಮತ್ತೆ ಅಲೆಕ್ಸ್ ನಮ್ಮನ್ನು SP ಸಾರಿದ್ದಲ್ಲಿ ಕರ್ಕೊಂಡೋದ್ರು. SP ಅಲ್ಲಿ ಕರ್ಕೊಂಡೋಗಿ ಇದ್ದ ವಿಷಯಗಳನ್ನೆಲ್ಲ ಹೇಳಿದರು. ಡಾಕ್ಟ್ರ್ ಏನೇ ಹೇಳಲಿಲ್ಲ, ಏನಿಲ್ಲ. ಏನು ಅವರು ಹೇಳಿದೇನೋ ಮಗಳಿಗೆ ಒಂದು ಅಲ್ಸರ್ ಇದೆ ಮತ್ತು ಏನೋ ಜ್ವರ ಇದೆ ಅಂತ ಅಷ್ಟೇ ಹೇಳಿದರು, ಬೇರೆ ಏನು ಹೇಳಲಿಲ್ಲ. ಅಷ್ಟೇ ಹೇಳಿದ್ದು. 5 ಗಂಟೆಗೆ ಹೋದವರು 12 ಗಂಟೆ ತನಕ ನಾವು DIG ಮತ್ತು SP ಆಫೀಸಲ್ಲಿದ್ದರು. ಎರಡನೇ ದಿವಸ ಮತ್ತು ನಮಗೆ ಅವರು ಅಲೆಕ್ಸ್ ಹೇಳಿದರು, ಮರುದಿನ ಏನೋ ಫೋನ್ ಮಾಡಿ ಹೇಳಿದರು, 5 ಜನ ಕಮಿಟಿಯನ್ನು ಮಾಡಿದ್ದಾರೆ, ತನಿಖೆಗೆ ಆದೇಶ ಮಾಡಿದ್ದಾರೆ ಮತ್ತು ಅವಿಬ್ಬರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂತ ನಮಗೆ ಒಂದು ಸುದ್ದಿ ಬಂತು. ಹಾಗೆ ಹೌದು, SI ಮತ್ತು ಇನ್ಸ್ಪೆಕ್ಟರ್ ಇಬ್ಬರನ್ನೇನೋ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಸುದ್ದಿ ಬಂತು. ನನ್ನ ಮಗಳು ಕಲಿತದ್ದು ಜೆಟ್ ಸ್ಪೈಸಲ್ಲಿ. ಫಸ್ಟಿಗೆ 22,000 ರೂಪಾಯಿ ಸ್ಯಾಲ್ರಿ ಕೊಟ್ಟಿದ್ದರು ಫಸ್ಟ್ ಟೈಮ್ ಸೇರಿದಾಗ. ಅದು ಸಹ 6 ಜನ ಅದೇ ಪಂಜಾಬ್ ಯೂನಿವರ್ಸಿಟಿಯಿಂದಲೇ ಕಾಲೇಜಿಗೆ ಕಳಿಸಿ ಇಲ್ಲಿಗೆ ಕ್ಯಾಂಪಸ್ ಆಗಿದ್ದು, ಸೆಲೆಕ್ಟ್ ಆಗಿದ್ದು. ಅದರಲ್ಲಿ 5 ಜನ ಸೆಲೆಕ್ಟ್ ಆದ್ರಂತೆ, ಇವಳು ಸೆಲೆಕ್ಟ್ ಆಗಲಿಲ್ಲ. ಆಗ ಇವರೇ ಹೇಳಿದ್ದು, ಅವಳ ಹುಡುಗಿ ನನಗೆ ಬೇಕು, ಅವಳು ಸ್ವಲ್ಪ ಚುರುಕಿದ್ದಾಳೆ, ಬೇಕು ಅಂತ ಹೇಳಿದ್ರಂತೆ ಈ ಮ್ಯಾನೇಜರು. ಅವರು ಅವಳನ್ನು ಕರೆದು 1 ತಿಂಗಳು ಬೇಕಾದೊಂದು ಟ್ರೈನಿಂಗ್ ಕೊಟ್ಟರಂತೆ. ಕೊಟ್ಟು ಅವಳನ್ನು ಸೀನಿಯಾರಿಟಿಯಲ್ಲಿ ಚೆಕ್ಕಿಂಗ್ ಎದುರಿಕೆ ಹಾಕಿದ್ಲು. ಅವಳನ್ನು ಹಾಕಿ 3 ತಿಂಗಳಲ್ಲಿ ಅವಳು ಸ್ಟಾರ್ ಅವಾರ್ಡ್ ತೆಗೆದಿದ್ದಾಳೆ. ಒಳ್ಳೆ ಕೆಲಸ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾಳೆ ಅಂಥೇಳಿ ಸ್ಟಾರ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಅವಳಿಗೆ. ಬ್ರಿಲಿಯಂಟ್ ಅಂತೇಳಿ. ಅವರು ಅರೆಸ್ಟ್ ಆಗಿದ್ದಾರೆ. ಅಂದರೆ ಮುಂಚೆನೇ ಅಂದರೆ ಅವಳು ಆತ್ಮಹತ್ಯೆ ಅದು ಹಾರಿದ ಕೂಡಲೇ ಮೇಲಿಂದ ಹಾರಿಂದ ಅಂತ ಹೇಳ್ತಿದ್ರಲ್ಲ, ಆತ್ಮಹತ್ಯೆ ಮಾಡಿದವರು ಅಂತೆಲ್ಲ ಇದಾಗಿತ್ತಲ್ಲ. ನಾವಲ್ಲಿ ಹೋಗಿದ್ದು ಆತ್ಮಹತ್ಯೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದೇವೆ. ನಮ್ಮ ಮಗಳಂತ ಮಾಡುವವಳೇ ಅಲ್ಲ. ಅದು ನಮಗೆ ರಾತ್ರಿ ಒಂದು 9:30ರಿಂದ 10 ಗಂಟೆ ಒಳಗೆ ಫೋನ್ ಮಾಡಿ ಒಂದು ಅರ್ಧ ಗಂಟೆ ಮಾತಾಡಿಯೇ ಅಂಥದ್ದು ಯಾವುದೇ ಒಂದು
ಬೇಸರ ಸಂಗತಿ ಆಗಲಿ ಯಾವುದೇ ಇಲ್ಲ. ಅವಳು ನಮ್ಮಲ್ಲಿ ಅಷ್ಟೇ ನಗುತ್ತಾ ಒಳ್ಳೆದರಲ್ಲಿ ಮಾತಾಡಿ, ಅವಳು ನಮ್ಮಲ್ಲೆಲ್ಲ ಕಾಮಿಡಿ ಮಾತಾಡ್ತಾಳೆ, ಏನೆಲ್ಲ ಮಾತಾಡೋದು, ಒಳ್ಳೆ ಮಾತಾಡಿಯೇ ಮಲಗುವುದು. ಅವಳು ಯಾವಾಗಲೂ ಸಹ ಹಾಗೇನೆ ಹೇಳಿದೆ. ನಾನು ಹೇಳಿದೆ ಅಂತಹ ಯಾವುದಾದ್ರು ಸಂಶಯಗಳಿದ್ದರೆ ಅವಳು ಹಾಗೆ ಫೋನ್ ಮಾಡಲಿಲ್ಲ, ನಮ್ಮ ಮೊಬೈಲ್ ತೆಗೆದು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿದೆ. ಅಷ್ಟೆಲ್ಲ ಮಾತಾಡಿ ಮಲಗಿದ್ರು, ಅವಳ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹೇಳಿದ್ದೇನೆ. ಅವಳು ಯಾವಾಗ ಅರೆಸ್ಟ್ ಆದದ್ದು? ಅವನನ್ನೇ ಅವತ್ತೇ ಕಸ್ಟಡಿಗೆ ತಗೊಂಡಿದ್ದಾರಂತೆ ಸಂಜೆ. SP ಅವರು ಹೇಳಿದರು ಅವತ್ತೇ ನಾವು ಕಸ್ಟಡಿ, ಎಸ್ಕೇಪ್ ಆಗಿದ್ದ ಅನ್ನುವಂಥ ವಿಚಾರದಲ್ಲಿ ಅದು ಸುಮ್ಮನೆ ಅಂದರೆ SP ಅವರು ನಮಗೆ ಹೇಳಿದ್ದು ಅವತ್ತೇ ನಾವು ಲೀಗಲ್ ಅಲ್ಲ ಅನ್ಲೀಗಲಿಯಾಗಿ ನಾವು ಕಸ್ಟಡಿ ತಗೊಂಡಿದ್ದೇವೆ ಅಂತ. ಮರುದಿನ ಮತ್ತೆ ನಾವು FIR ಆದಮೇಲೆ ಅವರನ್ನು ಲೀಗಲಾಗಿ ಅರೆಸ್ಟ್ ಅಂತ ಮಾಡಿದ್ದು. ಅವತ್ತೇ ಅವನು ಒಳಗೆ ಇದ್ದಂತೆ. ಅದು ನಮಗೆ ವಿಷಯ ಅಂತ ಸರಿ ಸ್ವಲ್ಪ ಮತ್ತೆ ಕನ್ಫರ್ಮ್ SP ಅವರು ಹೇಳಿದ್ದು ಸರಿ ಅಂತ ಎನಿಸಿದ್ದು. ಇವನ ಹೆಂಡತಿ ಬರಲಿಕ್ಕೆ ಕಾರಣ ಇವನೇ. ಅಂದರೆ ಆ ಪೊಲೀಸಿನವರು ಹೇಳಿದರೆ ಗಂಡ ಇರುವಾಗ ಹೆಂಡತಿ ಬರಲೇಬೇಕಲ್ಲ ಅಂತ ಹೇಳಿದರು. ಗಂಡ ಇರುವ ಜಾಗಕ್ಕೆ ಹೆಂಡತಿ ಬರಲೇಬೇಕಲ್ಲ ಅಂತ. ಆದರೆ ನಮಗೆ ಸಹ ಅಷ್ಟೇನು ಹೋಗಲಿಲ್ಲ. ಇವನು ಅಲ್ಲಿ ಒಳಗಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ನಲ್ಲೇ ಸ್ಟೇಷನ್ ಒಳಗೆ ಇದ್ದಂತೆ ನಾನು. ಅಂದರೆ ಮತ್ತೆ ಅರೆಸ್ಟ್ ಮಾಡಿದರೆ ಹೆಂಡತಿಯನ್ನು ಕೂಡ? ಹೆಂಡತಿಯನ್ನು ಕಸ್ಟಡಿ ತಗೊಂಡಿದ್ದಾರೆ. ಮತ್ತೆ ಅವಳು ಈಗ ಎಲ್ಲ ಮಾಡಿದ್ಲಲ್ಲ, ಗಾಡಿಗೆ ಹಾರಲಿಕ್ಕೆ ಹೋಗೋದಕ್ಕೆಲ್ಲ ಮಾಡಿದ್ದಕ್ಕೆ ಕಸ್ಟಡಿ ತಗೊಂಡು ಅವಳನ್ನು ಇದು ಮಾನಸಿಕ ಯಾವುದೋ ಇದಕ್ಕೆ ಹಾಕಿದ್ರಂತೆ. ಈಗ ಏನು ನಡೀತಾ ಇದೆ, ಯಾವ ಪ್ರೊಸೀಜರಲ್ಲಿದೆ ಈಗ? ನಮಗೆ ಏನೂ ಬರಲಿಲ್ಲ. ಇನ್ನು ಅವ್ರು ಫೋನ್ ಮಾಡಲಿಕ್ಕೆ 15 ದಿವಸ ನಿಮ್ಮ ಕಾರ್ಯಕ್ರಮಗಳೆಲ್ಲ ಮುಗಿದ ಮೇಲೆ ಫೋನ್ ಮಾಡಲಿಕ್ಕೆ ಹೇಳಿದ್ದಾರೆ SP ಅವರು. ಮತ್ತು ಇದಕ್ಕೂ ಏನು ನಾವು FIR ಕಾಪಿ ಏನು ನಮಗೆ ಸಿಗಲಿಲ್ಲ. ಮತ್ತು ಡಾಕ್ಟ್ರಿದ್ದು ಪೋಸ್ಟ್ ಮಾರ್ಟಮ್ದು ರಿಪೋರ್ಟ್ ಸಿಗಲಿಲ್ಲ. ಅದಕ್ಕೆಲ್ಲ ಇನ್ನೊಮ್ಮೆ ಹೋಗಬೇಕಾಗ್ತದೆ. ಮಗಳು ಕಾಲೇಜಿಗೆ ಅಡ್ಮಿಷನ್ ಆಗಿ 1 ವರ್ಷ ಆದಾಗ ಅವಳು ಹೇಳಿದ್ರು, ನಮ್ಮ ಕಾಲೇಜ್ ಅಷ್ಟು ಸರಿ ಇಲ್ಲ ಪಪ್ಪ. ಅಂದರೆ ಇಲ್ಲಿ ಇಂಥ ಘಟನೆಗಳು ನಡೀತವೆ, ಮೇಲಿಂದ ಮಕ್ಕಳು ಬಿದ್ದದ್ದು, ಅವರು ಹೇಳೋದು ಹಾರಿದಂತೆ ಹೇಳದಂತೆ. ಅಂದರೆ ಇವಳು ಒಂದು ಹುಡುಗಿ ಹಾರಿ ಫೋಟೋವನ್ನು ನಮಗೆ ಕಳಿಸಿದ್ರು, ಶೇರ್ ಮಾಡಿದರು. ಹೀಗಾಗಿದೆ ಅಂತ. ಅಂದರೆ ತಲೆ ಏನಿಲ್ಲ, ಕಂಪ್ಲೀಟ್ ಬಿಚ್ಚಿ ಎಲ್ಲ ಹೋಗಿತ್ತು. ಫೋಟೋ ಕಳಿಸಿ ಹೀಗೆ. ಮತ್ತು ಮಕ್ಕಳಿಗೆ ಆ ಬಾಡಿಯನ್ನು ಮನೆಯವರಿಗೆ ಕೊಡೋದಿಲ್ಲ, ಮಗನವರಿಗೆ ಟಾರ್ಚ್ ಮಾಡೋದು ಏನೆಲ್ಲ ಮಾಡ್ತಾರಂತೆ. ಮಗಳು ಹೇಳಿದಳು ಈ ರೀತಿ ಕಾಲೇಜಲ್ಲಿ ನಡೀತಾ ಉಂಟು. ಅದಂದರೆ ಅವರ ಕಾಲೇಜಿಗೆ ಹೆಸರು ಹಾಳಾಗಬಾರ್ದು, ಅದಕ್ಕೋಸ್ಕರ ದುಡ್ಡು ಕೊಟ್ಟು ಪೇರೆಂಟ್ಸಿಗೆಲ್ಲ ದುಡ್ಡು ಕೊಡೋದಂತೆ, ಕೊಟ್ಟು ಕಳಿಸೋದು. ಬಾಡಿ ಕೊಡೋದಿಲ್ಲ ಮನೆಗೆ, ಅವರೇ ಅಲ್ಲಿ ದಫನ ಮಾಡೋದು ಅಂಥದ್ದೆಲ್ಲ. ಈಗ ಈ ಮಗಳ ಇದಾಗಬೇಕಾದ್ರೆ ಇದು ಈಗ ಒಂದು 6 ತಿಂಗಳು 5 ತಿಂಗಳಲ್ಲಿ ಇದು 5ನೇದ ಇದು ಅಲ್ಲಿ ಹೀಗೆ ಆಗಿದ್ದು ಕಾಲೇಜಲ್ಲಿ ಡೆತ್ ಆಗಿದ್ದು. 6 ತಿಂಗಳ ಒಳಗಡೆ 5 ಜನ ಡೆತ್ ಆಗಿದ್ದಾರೆ. ಅದಂದರೆ ನಮಗೆ ಅವಳ ಕಳ್ತ ಮಕ್ಕಳೇ ಹೇಳಿದ್ದು ಹೀಗೆ ಆಗಿದೆ, ಇಷ್ಟ ಆಗಿದೆ. ಕಾರಣ ಏನಿಲ್ಲ, ಈ ರೀತಿಯಾಗಿದೆ. ಆತ್ಮಹತ್ಯೆ ಅಂತ ಎಲ್ಲ ಆತ್ಮಹತ್ಯೆನೇ ಅವರು ಮಾಡೋದು, ಯಾವುದು ಬೇರೆ ಯಾವುದೇ ಮಾಡೋದಿಲ್ಲ. ಮತ್ತು ನನ್ನ ಮಗಳು ನಿನ್ನೆ ಒಂದು ಹುಡುಗ ಬಂದಿದ್ದ ನಮ್ಮ ಮಗಳ ಬಾಡಿ ನೋಡಲಿಕ್ಕೆ. ಕೇರಳದವರು, ಅವರು ಕೇರಳದಿಂದ ಒಂದು 10 ಹುಡುಗರು ಬಂದಿದ್ದರು, ಅದ್ರ ಮೇಲೆ ಆಗ್ಬೋದು. ಹುಡುಗರು ಬಂದು ತುಂಬ ಕಲಿತಾ ಇದ್ದವರು, ಇವಳ ಕ್ಲಾಸ್ಮೇಟಿ. ಅವರಿಗೆ ಎಲ್ಲೆಲ್ಲ ಕೆಲವರು ಬ್ಯಾಂಗ್ಳೂರಲ್ಲಿ ಕೆಲಸ ಇದ್ದಾರೆ, ಡೆಲ್ಲಿಯಲ್ಲಿದ್ದಾರೆ, ಎಲ್ಲೆಲ್ಲ ಕೆಲಸಕ್ಕಾಗಿದ್ದಾರೆ. ಅವರು ಒಂದು ಹುಡುಗನಿಗೆ ಇದೇ ರೀತಿ ತೊಂದರೆ ಕೊಟ್ಟರಂತೆ. ಅಂದರೆ ಒಂದು ಸರ್ಟಿಫಿಕೇಟಿಗೆ ಕೊಟ್ಟಾಗ ಅಪ್ಪ ಏಕೆಂತ ಗೊತ್ತಿಲ್ಲ, ಅವನಿಗೆ ಕೊಡೋದಿಲ್ಲ. ದುಡ್ಡಾದರೆ ದುಡ್ಡಾರು ಕೇಳ್ಬೋದಲ್ಲ, ಇವರು ಬಾಯಿ ಬಿಟ್ಟು ಯಾವುದು ಕೇಳೋದಿಲ್ಲ. ತುಂಬ ತೊಂದರೆ ಕೊಟ್ಟರಂತೆ. ನನ್ನ ಮಗಳು ಹೋಗಿ ಅಲ್ಲಿ ಜೋರು ಮಾಡಿ ಇದು ತೆಗೆದುಕೊಟ್ಟಿದ್ದಾಳಂತೆ. ಅವನು ನಿನ್ನೆ ಹೇಳಿದೆ ನಮ್ಮಲ್ಲಿ, ನಮ್ಮ ಮಗಳು ಅಷ್ಟು ಹುಷಾರಿದ್ದಾಳೆ, ನನಗೆ ಈಗ ಸಮಸ್ಯೆ ಆದಾಗ ನಿಮ್ಮ ಮಗಳು ಬಂದು ನನಗೆ ಅವ್ರ ಹತ್ರ ಜೋರು ಮಾಡಿ ನನಗೆ ತೆಗೆದುಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅವರ ಕ್ಲೋಸ್ ಫ್ರೆಂಡ್ಸ್ನ ಯಾರ ಹತ್ರ ಏನಾದರೂ ಹೇಳಿದ್ರು ಅಂತ ಹೇಳಿದ್ರೆ ಈ ರೀತಿ ಮಾಹಿತಿ ಹೇಳಲಿಲ್ಲ. ನಿಮ್ಮ ಹತ್ರನೂ ಕೂಡ ಏನು ಹೇಳಲಿಲ್ಲ. ಟೆನ್ಷನ್ ಆಗ್ತದೆ, ಯಾವುದೇ ಹೇಳಲಿಲ್ಲ. ದುಡ್ಡಿಗೆ ತೊಂದರೆ ಇದೆ ಇಲ್ಲ, ಏನಿಲ್ಲ. ದುಡ್ಡಿಗೆ ತೊಂದರೆ ನಾವು ಆಗಲೇ ದುಡ್ಡು ಕಳಿಸ್ತೇವೆ. ಮೊನ್ನೆ ಹೇಳಿದರು, ಪಪ್ಪ ನನಗೊಂದು ಮೊಬೈಲ್ ಬೇಕು ಪಪ್ಪ, ನನ್ನ ಮೊಬೈಲ್ ಕಂಪ್ಲೀಟ್ ಹೋಗಿದೆ, ಏನಿಲ್ಲ ಪಪ್ಪ, ವಾಟ್ಸಪ್ಪೆಲ್ಲ ಆಗ್ತಾಯಿಲ್ಲ, ಬೇಕು ಅಂತ ಹೇಳಿದರು. ಆಯಿತು ಮಗ, ನಾನು ಸೋಮವಾರ ಒಂದು 50,000 ಹಾಕ್ತೇನೆ. ನಾನಂದರೆ ನನ್ನ ಇಲ್ಲೊಂದು ಪಿತ್ರಾರ್ಜಿತ ಆಸ್ತಿ ಜಾಗ ಒಂದಿತ್ತು ನಮಗೆಲ್ಲರಿಗೆ ಪಾಲ್ನಲ್ಲಿ, ಅದು ಧರ್ಮಸ್ಥಳಕ್ಕೆ ಅಂತ ಕೊಡುವಂತಾಯಿತು. ಅಂದರೆ ನಾವು ಆ ಕಡೆ ಹೋಗಬೇಕಾದ್ರೆ ಅಲ್ಲಿ ಸ್ವಲ್ಪ ಅವರ ಜಾಗ ಎಲ್ಲ ಉಂಟು, ಮತ್ತು ನಮಗೆ ಸ್ವಲ್ಪ ಅದರದ್ದೆಲ್ಲ ಪ್ರಾಬ್ಲಮ್ಮು ಕೊಡುವಂಥ, ಅಲ್ಲಿ ಏನು ಯಾರೂ ಕೃಷಿ ಮಾಡೋದಿಲ್ಲ, ಹಾಗೆಯೇ ಉಂಟದು. ಅದಾಗಿ ಧರ್ಮಸ್ಥಳಕ್ಕೆ ನಾವು ಸೇಲ್ ಮಾಡಿದೆವು. ಹಾಗೆ ಮೊನ್ನೆ 2 ಲಕ್ಷ ಟೋಕನ್ ಅಡ್ವಾನ್ಸ್ ಮಾಡ್ತೇನೆ ಹೇಳಿದರು. ಟೋಕನ್ ಅಡ್ವಾನ್ಸ್ ಬಂದ ಕೂಡಲೇ ನಾನು ನಿನಗೆ ಹಾಕ್ತೇನೆ ಮಗ, ನೀನು ಮೊಬೈಲ್ ತಗೋ ಅಂತ ಹೇಳಿದರು. ನನಗೆ ಸ್ಕೂಟಿ ಒಂದು ಬೇಕು ಅಂತ ಹೇಳಿದರು. ನಾನು ಸ್ಕೂಟಿ ತೆಗೆದು ಇಲ್ಲಿ ಹೊಸ ಸ್ಕೂಟಿ ತೆಗೆದು ಅವಳಿಗೆ ಮಗಳಿಗೆ ಪಾರ್ಸಲ್ ಮಾಡಿ ಕಳಿಸಿದ್ದೇನೆ ಅಲ್ಲಿ ಡೆಲ್ಲಿಗೆ. ಯಾವಾಗ?
ಒಂದು 4 ತಿಂಗಳಾಯಿತು. ಅದೆಲ್ಲಿದೆ ಈಗ? ಡೆಲ್ಲಿಯಲ್ಲೇ ಉಂಟು. ಅಂದರೆ ಅಲ್ಲಿನೂ ಆ ಮನೆಯ ಓನರ್ ಇನ್ನು ಕಂಪ್ಲೇಂಟ್ ಹಾಕಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ಇನ್ನೂ ಸಾಮಾನು ಹೊರಗೆ ತೆಗಿಬೇಕಷ್ಟೇ. ಎಲ್ಲ ಡ್ರೆಸ್ಸು, ಲ್ಯಾಪ್ಟಾಪ್ ಉಂಟು, ಡ್ರೆಸ್ ಎಲ್ಲ ಉಂಟು ಅಲ್ಲಿ. ಡೆಲ್ಲಿಯಲ್ಲಿ ಎಲ್ಲಿದ್ದದು? ಅದು ಡೆಲ್ಲಿಯಲ್ಲಿ ಪ್ಲೇಸ್ ನಮಗೆ ಸರಿ ಗೊತ್ತು. ರೂಮಲ್ಲೇ ಹೇಗೆ? ರೂಮು ಸ್ವಂತ ಒಬ್ಬಳೇ ಫ್ಲ್ಯಾಟಲ್ಲಿ ಒಬ್ಬಳೇ ಇರೋದು. ಅವಳು ಒಬ್ಬಳೇ ಇರೋದು, ಯಾರ ಒಟ್ಟಿಗೆ ಇರೋದಿಲ್ಲ. ಅಂದರೆ ಪಂಜಾಬಲ್ಲಿ ಇರಬೇಕಾದ್ರೆ ಅವಳಿಗೆ ಒಂದು ಸಮಸ್ಯೆ ಆಗಿತ್ತು ಫಸ್ಟ್ ಇಯರಲ್ಲಿ. ಡೆಲ್ಲಿಯಲ್ಲಿ ರೆಂಟಿಗೆ ಫ್ಲ್ಯಾಟ್? ಹೌದು, ತಿಂಗಳಿಗೆ 15,000 ಬಾಡಿಗೆ. ತಿಂಗಳಿಗೆ 15,000 ಬಾಡಿಗೆ. ಸ್ಯಾಲರಿ ಎಲ್ಲ ಬರ್ತಾ ಇತ್ತು? ಸ್ಯಾಲ್ರಿಯಲ್ಲಿ ಅದಂದರೆ ಅವಳೇ ಕೊಡ್ತಾಯಿದ್ದದ್ದು. ನಾವು 1 ತಿಂಗಳ ಫಸ್ಟಿಗೆ ಹೋಗುವಾಗ ಅಡ್ವಾನ್ಸು ಮತ್ತು 1 ತಿಂಗಳ ಬಾಡಿಗೆ ಕೊಟ್ಟಿದ್ದೇವೆ ಅಷ್ಟೇ. 30,000 ಕಳಿಸಿದ್ದೇವೆ. ಅಂದರೆ ಅಡ್ವಾನ್ಸ್ ಅಂದರೆ 1 ತಿಂಗಳ ಅಡ್ವಾನ್ಸ್ ಕೊಡಬೇಕು ಅವರಿಗೆ, 1 ತಿಂಗಳು ಬಾಡಿಗೆ, ಮತ್ತು ತಿಂಗಳು ಬಾಡಿಗೆ ಕೊಡ್ತಾ ಇದ್ದರೆ ಸಾಕು. ಅವಳೇ ಕೊಡ್ತಾಯಿದ್ಲು. ಮತ್ತು ನಮಗೆ ಲೈಫ್ ಇನ್ಸೂರು ನಮಗೆ ಅವಳ ಕಂಪನಿ ಜೆಟ್ ಸ್ಪೇಸ್ ಇದರಲ್ಲಿ 3,000 ಏನೋ ಕಟ್ಟಿ, ಅದು ತಿಂಗಳಿಗೆ ಎಷ್ಟು 3,000 ಏನೋ ಕಟ್ಟಲಿಕ್ಕೆ ಅಂತೆ. ಅದು ನಮಗೆ ತಾಯಿ ತಂದೆಗೆ ಮಾಡಿದ್ದಾಳೆ. ಅವಳಿಗೂ ಅದು ಕಂಪನಿ ಅಂತೆ, ಅವಳಿಗೆ ಏನಿಲ್ಲ. ನಮ್ಮ ಇದಕ್ಕೆ ಅವಳು ಅದನ್ನು ಮಾಡಿದ್ದಾಳೆ. ಮತ್ತು ಅವಳಿಗೆ ಒಂದು ಆಸೆ ಜರ್ಮನ್ ಹೋಗಬೇಕು ಅಂತ. ಇದಕ್ಕೆಲ್ಲ ಮೂಲ ಕಾರಣ ಅಂದರೆ ಜರ್ಮನ್ನ ಒಂದು ಆಸೆ. ಪಾಪ ಅವಳು ಅಲ್ಲಿ ಕಾಲೇಜಿಗೆ ಹೋಗಬೇಕಾದ್ರೆ ಹೇಳಿದರು, ನಾನು ಹೈ ಸ್ಟಡಿ ಮಾಡಬೇಕು ಜರ್ಮನಲ್ಲಿ. ಅಂದರೆ ಅವಳು ಎಲ್ಲ ಕಡೆ ನೋಡ್ತಾ ಇರ್ತಾಳೆ. ಈಗ ಕಾಲೇಜು ಸೆಲೆಕ್ಟ್ ಮಾಡಿದ್ದೆ ಅವಳಿ, ನಾವು ಯಾರಲ್ಲ. ಫಸ್ಟಿಗೆ ಬ್ಯಾಂಗ್ಳೂರು ನೋಡಿದಳು, ರೇವ ಕಾಲೇಜು, ಮತ್ತು ಚೆನ್ನೈ ನೋಡಿದಳು. ರೇವದಲ್ಲಿ 3.5 ಲಕ್ಷ ಫೀಸು, 7 ಲಕ್ಷ ಡೊನೇಷನ್ಗೆ ಹೇಳಿದರು. ಹಾಗೆ ನಮಗೆ ಅಷ್ಟು ಕಟ್ಟಲಿಕ್ಕೆ ತಾಕತ್ತಿಲ್ಲ ಮಗ ಅಂತ ಹೇಳಿದರು. ಮತ್ತು ನಮ್ಮ ಮಿಸಸ್ಸು JDS ಅಲ್ಲಿದ್ದರು. ಕುಮಾರಸ್ವಾಮಿಗೆ ಫೋನ್ ಮಾಡುವಾಗ 2 ಲಕ್ಷ ಕಮ್ಮಿ ಮಾಡಿದ್ರು ಡೊನೇಷನು, 5 ಲಕ್ಷ ಡೊನೇಷನ್ ಮಾಡಿದರು, ಫೀಸ್ ಕಡಿಮೆ ಇಲ್ಲ. ಮತ್ತು ಚೆನ್ನೈಗೆ ಮಾಡುವಾಗ ಚೆನ್ನೈ ನಮ್ಮ ಕರ್ನಾಟಕದವರಿಗೆ ಒಂದು ಸೀಟು ಕೊಡೋದು ಆಗೋದಿಲ್ಲ ಅಂತ ಹೇಳಿದರು. ಮತ್ತು ನಮ್ಮ ಮಿಸಸ್ ಅಣ್ಣಾಮಲೈಯಲ್ಲಿ ಮಾತಾಡಿದರು. ಅಣ್ಣಾಮಲೈಯಲ್ಲಿ ಮಾತಾಡಿ ಸೀಟ್ ಆಯಿತು. 60,000 ಬಿಟ್ಟು 3 ಲಕ್ಷ ಫೀಸ್ ಕೊಡಿ ಅಂತಾಯಿತು. ಕಡೆಗೆ ಅಷ್ಟಾಗೋ ಇದು ಬಂತು, ಅದು ಕೊರೋನಾ ಟೈಮು. ಆಗ ಪಂಜಾಬಿದ್ದು ಬಂತು. ಪಂಜಾಬಿದ್ದು 1,80,000ಕ್ಕೆ ಫೀಸ್ ಬಂತು. 1,80,000. ಅದರಲ್ಲಿ ಅದೇನೋ ಆನ್ಲೈನ್ ಒಂದು ಎಕ್ಸಾಮ್ ಬರೆದಿದ್ರು, ಎಷ್ಟು 1 ಲಕ್ಷ ಮಕ್ಕಳೇನೋ. ಅದರಲ್ಲಿ ಇವಳಿಗೆ ಒಳ್ಳೆ ರ್ಯಾಂಕ್ ಇತ್ತು. ಹಾಗೆ 1,80,000. ಮತ್ತು ಅವಳ PUC ಮಾರ್ಕು ಮತ್ತು SLC ಮಾರ್ಕು ನೋಡಿ ಅಷ್ಟು ಕಮ್ಮಿ ಆದ್ದಂತೆ ಹೇಳಿದ್ರು ಮಗಳು. ನನ್ನ PUC ಮಾರ್ಕ್ SLC ಮಾರ್ಕಿನ ಮೇಲೆ ನನಗೆ ಇನ್ನೂ ಕಡಿಮೆ ಆಗಿದ್ದು. ಮತ್ತು ಹಾಸ್ಟೆಲ್ ಅವಳು ಸ್ವಂತ ಮಾಡಿಕೊಂಡದ್ದು. ಇನ್ನೊಂದು ಹುಡುಗಿ ಇವಳು 11,000 ಬಾಡಿಗೆ, ಇಬ್ಬರು ಸೇರಿ ರೂಮ್ ಮಾಡಿಕೊಂಡದ್ದು. ಅವಳಿಲ್ಲ, ಅವಳು ಫಸ್ಟಿಗೆ ಇದ್ದವಳು ಅದೇ ಫಸ್ಟಿಗೆ ಹಾಸ್ಟೆಲಲ್ಲಿದ್ದರು. ಆಗ ಇವಳು ಒಂದು 6 ತಿಂಗಳಾಗ ಆ ಹುಡುಗಿ ಮತ್ತು ಇವಳಿಗೆ ಸ್ವಲ್ಪ ಏನು ಸಮಸ್ಯೆ ಆಯಿತು. ಅಂದರೆ ಆ ಹುಡುಗಿ ಅಡುಗೆ ಮಾಡೋದಿಲ್ಲ, ಅದೊಂದು ಕ್ರಿಶ್ಚಿಯನ್ ಹುಡುಗಿ, ಅಡುಗೆ ಮಾಡೋದಿಲ್ಲ. ಇವಳು ಮಾಡಿದ ಅಡುಗೆಯನ್ನೇ ತಿನ್ನೋದು ಹೀಗೆಲ್ಲ ಮಾಡ್ತಾರೆ. ಅದಕ್ಕೆ ಹೇಳಿದರು, ನೀನು ನಾಡು ಮಾಡಿ ಇಟ್ಟದನ್ನು ತಿಂತಿಲ್ಲ, ಅಡುಗೆ ಮಾಡು ಅಂತ ಹೇಳಿ. ಇವಳು ಸ್ವಲ್ಪ ಆಯಿತು. ಇವಳು ಕಾಲೇಜಿಗೆ ಹೋಗ್ಬೇಕಾದ್ರೆ ಅದಕ್ಕೆ ಫುಡ್ಡಿಗೆ ಇದು ನಮ್ಮ ಪಾತ್ರೆ ತೊಳೆಯೋ ವಿಮ್ಮು ಪೌಡ್ರೆಲ್ಲ ಹಾಕಿ, ನಾನು ಇಲ್ಲಿಂದ ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ ಎಲ್ಲ ಅದಕ್ಕೆಲ್ಲ ಹಾಕಿದ್ಲು. ಅದನ್ನು ಪೊಲೀಸ್ ಕಂಪ್ಲೇಂಟ್ ಮಾಡಿ ಅವಳನ್ನೆಲ್ಲಿಂದ ಕ್ಲಾಸಿಂದ ಡಿಬರ್ ಮಾಡಿದರು. ಮತ್ತು ಅವಳು ಒಬ್ಬಳೇ ಇದ್ದದ್ದು. ಪೊಲೀಸ್ ಕಂಪ್ಲೇಂಟ್ ಯಾರು ಮಾಡಿದ್ದು? ನಾವೇ ಆನ್ಲೈನ್. ನನ್ನ ಮಿಸಸ್ನ ತಂಗಿ ಲಾಯರು, ಅವಳು ಪಂಜಾಬಿಗೆ ಫೋನ್ ಮಾಡಿ ಆನ್ಲೈನ್ ಕೇಸ್ ಮಾಡಿ ಅವಳ ಕಾಲೇಜಿಂದ ತೆಗೆದ್ರು. ಮತ್ತು ಅವಳು ಯಾರನ್ನು ಒಟ್ಟಿಗೆ ನಿಲ್ಲಿಸಲು ಒಬ್ಬಳೇ ಅಡುಗೆ ಮಾಡೋದು. ಅದೇ ರೂಮಲ್ಲಿದ್ದ? ಬೇರೆ ಅದೇ ರೂಮು ಕಟ್ಟಿ ನಾವು ಕೊಡ್ತಾಯಿದ್ದೆವು. ಅವಳು ಫೈನಲ್ ಇಯರ್ ಆಗೋ ತನಕ ಒಬ್ಬಳೇ ಇದ್ದದ್ದು. ಮತ್ತು ಈ ಅಲೆಕ್ಸ್ ಪೌಲ್ ಹೇಳಿದ್ರು, ಅವಳು ಅಷ್ಟು ಒಳ್ಳೆ ಒಂದು ಹುಡುಗಿ. ಅಂದರೆ ನಮ್ಮದು ಈ ಕೇರಳ ಓಣಂ ಹಬ್ಬ ಎಲ್ಲ ಬರುವಾಗ ಅಲ್ಲಿ ಪ್ರೋಗ್ರಾಮ್ ಮಾಡ್ತಾಳಂತೆ. ಮೇಯ್ನ್ ಇವಳೇ ಸ್ಟಡಿ ಮಾಡಿ ಜರ್ಮನಿಗೆ ಹೋದರೆ ಅಲ್ಲಿ ಫೀಸ್ ಇಲ್ಲ, 2 ಲಕ್ಷ ಅಣ್ಣ ಪಾಪ ಕೊಡಬೇಕು. ಆಯಿತು ಕೊಡುವ ಹೇಳಿದೆ. ಮತ್ತು 10 ಲಕ್ಷ ಡಿಪಾಸಿಟ್ ತೋರಿಸ್ಬೇಕಂತ ಹೇಳಿದರು. ಅದಕ್ಕೆ ಮಗನಲ್ಲಿ ಹೇಳಿದೆ. ಅದಕ್ಕೆ ಮಗ ಹೇಳಿದ, ಅದು ನನ್ನ ಅಕೌಂಟ್ ಇಲ್ಲದ್ರೆ ನನ್ನ ಸಾರ್ ಇದ್ದಾರೆ, ಅವರ ಅಕೌಂಟಲ್ಲಿ ತೋರಿಸಿ ಮಾಡುವ. ಅದಕ್ಕೆ ನಾನು ಹೇಳಿದೆ, ನಮ್ಮ ಈಗ ಜಾಗ ಒಂದು ಸೇಲ್ ಆಗ್ತಾ ಉಂಟು ಮಗಳೇ, ನೀನು ಅದಕ್ಕೆ ಬೇಕಾದ ಏನೆಲ್ಲ ಬೇಕು ಎಲ್ಲ ರೆಡಿ ಮಾಡಿಕೊ, ಅಲ್ಲಿಗೆ ಹೋಗಲಿಕ್ಕೆ ಸಡನ್ಲಿ ಆಗೋದಿಲ್ಲ. ಅದಕ್ಕೆ ಅವಳು ಏನೋ ದುಡ್ಡು ಕಟ್ಟಿ ಆ ಸರ್ಟಿಫಿಕೇಟ್ಗಳಿಗೆ ಆನ್ಲೈನಲ್ಲಿ ದುಡ್ಡು ಕಟ್ಟಿ ಕೆಲವು ಲೆಕ್ಚರ್ಗಳು ಕಳಿಸಿದ್ದಾರೆ. ಇವಳದು NOC ಕಳಿಸಿದ್ದಾರೆ. ಈ ಒಂದು ಲೆಕ್ಚರ್ ಮಾತ್ರ ಪೆಂಡಿಂಗ್ ಇಟ್ಟದ್ದು. ಬಾಕಿ ಎಲ್ಲರೂ ಕಳಿಸಿದ್ದಾರೆ, ಮೇಲ್ ಮಾಡಿದ್ದಾರೆ. ಈ ಬಿಜಿಲ್ ಮ್ಯಾಥ್ಯೂ ಅನ್ನುವಂಥ ಲೆಕ್ಚರರ್ ಪ್ರೊಫೆಸರ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ನೀನು ಇಲ್ಲಿಗೆ ಬರಲೇಬೇಕು, ಇಲ್ಲಿಂದಲೇ ಕಲೆಕ್ಟ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳಿದರು. ಸೊ ಹಾಗಾಗಿ ಅವಳು ಅಲ್ಲಿಗೆ ಹೋಗುತ್ತೆ ಅಂತ.
ಅಂದರೆ ನನಗೆ ಅವಳಿಗೆ ಜರ್ಮನಿಗೆ ಹೋಗ್ಬೇಕಂತ ಹೇಳಿದ್ರೆ ಆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಬೇಕೇ, NOC ಬೇಕೇ ಬೇಕು. ಸೊ ಹಾಗಾಗಿ ಅವಳು ಹೋಗಲೇಬೇಕು ಕರೆದಾಗ. ಯಾಕಂತ ಹೇಳಿದ್ರೆ ಪ್ರೊಫೆಸರ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ನಿಮ್ಮ ಹತ್ರ ಏನು ಹೇಳಿದ್ರು ಪ್ರೊಫೆಸರ್ ಕೊಡೋದಿಲ್ಲ ಅಂತ ಏನಾದರೂ ಹೇಳಿಲ್ಲ? ಅಲ್ಲ, ಅವಳು ಹೇಳಿದರು, ನಾನು 2-3 ಸಾರಿ ಹೋಗಿದ್ದೇನೆ, ಅವರು ಯಾವಾಗ ನೋಡಿದ್ರು ಬಿಸಿ, ಈಗ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅವ್ರು ಕೊಡೋದಿಲ್ಲ ಅಂತ ಹೇಳಲಿಲ್ಲ ಅಂತ, ಕೊಡ್ತೇನೆ, ನಾನು ಸ್ವಲ್ಪ ಬಿಸಿ ಇದ್ದೇನೆ, ಇಂಥ ಟೈಮ್ ಬಾ ಅಂತ. ಮೊನ್ನೆ ಸಹ ಹೇಳಿದ್ರು, ಶುಕ್ರವಾರ ಬರಲಿಕ್ಕೆ ಹೇಳಿದಾರಂತೆ. ಅದಕ್ಕೆ ಗುರುವಾರನೇ ನಮಗೆ ಫೋನ್ ಮಾಡಿ, ನಾವು ಮಂಗಳವಾರನ ಬುಧವಾರನ ಫೋನ್ ಮಾಡಿದಳು, ನನಗೆ ಹೀಗೆ ಪಂಜಾಬಿಗೆ ಹೋಗಬೇಕು, ಇದು ಕೊಡ್ತಾರೆ ಹೇಳಿದ್ದಾರೆ, ನಾನು ಹೋಗ್ತೇನೆ, ಅದಕ್ಕೆ ನನಗೆ ಅಮೌಂಟ್ ಹಾಕಬೇಕು ಪಾಪ ಬಸ್ಸಿಗೆ ಹೋಗಲಿಕ್ಕೆ ಅಂತ ಹೇಳಿದ್ರು. ಆಗ ಅವಳಿಗೆ ಸ್ಯಾಲ್ರಿ ಎಲ್ಲ ಖರ್ಚಾಯ್ತಂತೆ, ಸ್ಯಾಲ್ರಿ ಇರಲಿಲ್ಲ, ನಮ್ಮ ಇದಕ್ಕೆಲ್ಲ ಏನದಕ್ಕೆಲ್ಲ ಕಟ್ಟಿ ಸ್ಯಾಲ್ರಿ ಇರಲಿಲ್ಲ, ನಾವು ದುಡ್ಡು ಹಾಕಿ ಕೊಟ್ಟಿದ್ದೆವು. ಅದು ಆ ಬಸ್ಸಿದ್ದು ಟಿಕೆಟ್ ಕೂಡ ನಮಗೆ ಸಿಕ್ಕಿದೆ, ಅವಳ ಪರ್ಸಲ್ಲಿತ್ತು. ಆದರೆ ಅವಳು ರೂಮಿಂದ ಹೋಗಬೇಕಾದ್ರೆ ಇವಳ ಬ್ಯಾಗ್, ಪರ್ಸ್, ಲ್ಯಾಪ್ಟಾಪು ಎಲ್ಲ ಲಾಡ್ಜಿನ ರೂಮಲ್ಲೇ ಇತ್ತು. ಇವಳು ಅಲ್ಲಿ ಹೋಗಬೇಕಾದ್ರೆ ಕಾಲಿಂದ ಮೊಬೈಲು ಮತ್ತೊಂದು ನಮ್ಮ ಮೊಬೈಲ್ ಚಾರ್ಜರ್ ಇದೆಲ್ಲ, ಪವರ್ ಬ್ಯಾಂಕ್ ಇಷ್ಟೇ, ಮತ್ತು ಲಾಡ್ಜಿದ್ದು ಕೀ, ಬೇರೆ ಏನಿಲ್ಲ ಕೈಯಲ್ಲಿ. ಆದರೆ ಮೊಬೈಲು ಅಲ್ಲಿಂದ ಒಂದು ಅವಳು ಆತ್ಮಹತ್ಯೆ ಮಾಡುವಳಾದರೆ ಮೊಬೈಲು ಅಲ್ಲಿ ಇಟ್ಟು ಆತ್ಮಹತ್ಯೆ ಮಾಡಲಿಕ್ಕೆ ಹಾರ್ತಾಳ, ಕೈಯಲ್ಲೇ ಇರ್ತದೆ ಇದಕ್ಕೆ ಮೊಬೈಲ್ ಏನೂ ಡ್ಯಾಮೇಜ್ ಆಗಲಿಲ್ಲ. ಅದಕ್ಕೆ ಪೊಲೀಸಿನವರೇ ಹೇಳಿದ್ರು, ಅದು ಮೇಲೇ ಇತ್ತು ಅಂತ ಹೇಳಿದ್ರು. ಫಸ್ಟಿಗೆ ನಮಗೆ ಮೊಬೈಲು ತೋರಿಸಿದ್ರು, ಮತ್ತು ಇದೆಲ್ಲ ತೋರಿಸಿದ್ದು ಮೊನ್ನೆ ಕೊಟ್ಟದ್ದು. ನಾವು ಇವತ್ತು ಬರುವ ಅವತ್ತು ನಮಗೆ ಪವರ್ ಬ್ಯಾಂಕ್ ಕೊಟ್ಟದ್ದು. ಹೆಣವನ್ನು ನೀವು ಸುಡಲಿಲ್ಲ, ಹೂತಿದ್ದೀರ, ಅದು ಯಾಕೆ? ಅಂದರೆ ನೆಕ್ಸ್ಟ್ ನಮಗೆ ಇನ್ನು ಯಾವುದಾದರೂ ಎವಿಡೆನ್ಸಿಗೋಸ್ಕರ ಬೇಕಾಗ್ತದೆ. ಇನ್ನು ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ನಮಗೆ ನಂಬಿಕೆ ಇಲ್ಲ ಅಲ್ಲಿ ಮೇಲೆ. ಅಂದರೆ ಅರ್ಧ ಗಂಟೆಯಲ್ಲಿ ಪೋಸ್ಟ್ಮಾರ್ಟಮ್ ಆಯಿತು. ಅಂದರೆ ಒಂದು ಪೋಸ್ಟ್ಮಾರ್ಟಮ್ 2 ಗಂಟೆ 3 ಗಂಟೆ ಟೈಮ್ ಹಿಡಿತಾರೆ ಅಂತ ಕೇಳಿದ್ದೇನೆ, ನಮಗೆ ಗೊತ್ತಿಲ್ಲ. ಆದರೆ ಅದು ಅರ್ಧ ಗಂಟೆಯಲ್ಲಿ ಎಲ್ಲ ಮುಗಿಸಿ ನಮಗೆ ತಂದು ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು ಇದು ಉಂಟು, ಏಜಿನವರಿದ್ದರೆ ಅಪ್ಪ ಅಮ್ಮ ಚಿಕ್ಕಪ್ಪ ಅಜ್ಜಿ ಇವರೆಲ್ಲ ಇದ್ದರೆ ನಾವು ಉಳೋದೆ ಒತ್ತಿಸುವುದಿಲ್ಲ, ಕ್ರಮ ಉಂಟು, ಹಾಗೆ ಮಾಡೋದಿಲ್ಲ. ಮತ್ತು ನಮಗೆ ಒಂದಾಯಿತು, ಉಳಿದ್ರೆ ಏನಾದರೂ ನಾಳೆಗೆ ಒಂದು ಎವಿಡೆನ್ಸಿಗೂ ಆಗ್ತದೆ. ಹೌದು, ಸಂಶಯ ಇದೆ, ಹೌದು, ನಮಗೆ ಸಂಶಯ ಇದೆ, ಮೊದಲಿಂದಲೇ ಸಂಶಯ ಇದೆ ನಮಗೆ. ನೋಡಿ, ಈಗ ಒಂದು ನಮ್ಮ ಸೌಜನ್ಯ ಕೇಸಲ್ಲೇ ನಮಗೆ ಇಷ್ಟ ತನಕ ನ್ಯಾಯ ಸಿಗಲಿಲ್ಲ. ಅದರ ಸೌಜನ್ಯ ಕೇಸಲ್ಲಿ ಎವಿಡೆನ್ಸಿಗೆ ಯಾವುದಿಲ್ಲ, ಅವತ್ತು ಬರ್ನೆ ಮಾಡಿದ್ದು, ಈಗ ಕಷ್ಟಪಡ್ತಿದ್ದಾರೆ. ನಮಗೆ ನೆಕ್ಸ್ಟ್ ಇದೊಂದು ಎವಿಡೆನ್ಸಿಗೆ ಏನಾದ್ರು ಸಿಗ್ಬೋದು, ಅದೇ ರೀತಿ ಅದೇ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಮತ್ತು ನಮಗೆ ಆಂಬುಲೆನ್ಸು ಕರ್ಕೊಂಡು ಬರುವಾಗ ಆಂಬುಲೆನ್ಸ್ನವ್ರು ಹೇಳಿದರು, ನಮ್ಮ ಇಲ್ಲಿ ಯಾರೂ ಆ ಕಾಲೇಜಿಗೆ ಮಕ್ಕಳನ್ನು ಕಳಿಸುವುದಿಲ್ಲ, ಪಂಜಾಬಲ್ಲಿ ಇವರ ಈ ಕಾಲೇಜಿಗೆ ಕಳಿಸೋದಿಲ್ಲ ಅಂತೆ. ಅಂದರೆ ಅಷ್ಟು ಕಾಲೇಜ್ ಒಳ್ಳೆಯದಿಲ್ಲ. ಅಂದರೆ ಹೊರಗಿನವರು ಬರ್ತಾರೆ, ಗೊತ್ತಿರುವುದಿಲ್ಲ, ಎಲ್ಲ ಅಡ್ಮಿಷನ್ ಮಾಡಿ ಮತ್ತು ಸೇರಿದ ಮೇಲೇ ಗೊತ್ತಾಗೋದು ಇಂಥದ್ದೆಲ್ಲ ಆಗ್ತದೆ ಅಂತ. ಆಂಬುಲೆನ್ಸ್ ಡ್ರೈವರ್ ಹೇಳಿದರು, ಅವರ ಮಗಳು ಸಹ ಏನೋ ಕಲಿತಾ ಇದ್ದಾರೆ, ನಾವು ಸೇರಿಸಲಿಲ್ಲ ಅಂತ ಇಷ್ಟ ತನಕ. ಇಲ್ಲಿಯವರು ಯಾರು ಆ ಕಾಲೇಜಿಗೆ ಸೇರಿಸೋದಿಲ್ಲಂತೆ. ಅಂದರೆ ಒಂದು ರೀತಿಯ ಸಂಶಯ ಯಾವ ರೀತಿ ಅಂತ ಹೇಳಿದ್ರೆ, ಆಕಾಂಕ್ಷನಿಗೆ ಆ ಪ್ರೊಫೆಸರದ್ದು ಏನಾದರೂ ವೀಕ್ನೆಸ್ ಗೊತ್ತಿತ್ತಾ, ಅಥವಾ ಯಾರಿಗಾದರೂ ಟಾರ್ಚರ್ ಕೊಟ್ಟಿರುವಂಥದ್ದು ಇವರಲ್ಲಿ ನೋಡಿದ್ಲಾ, ಇದನ್ನು ನಾನು ಹೇಳ್ತೀನಿ, ಇದನ್ನು ಕಂಪ್ಲೇಂಟ್ ಕೊಡ್ತೀನಿ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ಲಾ? ಸೊ ಹಾಗಾಗಿ ಇವಳು ಏನಾದರೂ ಇದ್ದರೆ ನಮಗೆ ತೊಂದರೆ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ಏನಾದರೂ ಮಾಡಿರ್ಬೋದಾ? ಅದು ನಮಗೆ ಹೇಳಲಿಕ್ಕಾಗೋದಿಲ್ಲ. ನಮಗೆ ಇಷ್ಟ ತನಕ ಅಂಥದ್ದು ಏನು ಅವಳು ಹೇಳಲಿಲ್ಲ. ಅದೇ ಅದೇ ಒಂದು ಹುಡುಗನಿಗೆ ಅದೇ ಕಡೆ ಇದಕ್ಕೆ ಒಂದು ಫ್ರೆಂಡಿಗೆ ಮೆಸೇಜ್ ಮಾಡಿದ, ಟ್ರ್ಯಾಪ್ಡ್ ಅಂತ ಅಷ್ಟೇ, ಬೇರೆ ಏನಿಲ್ಲ. ಅವನು ಅದಕ್ಕೆ ದೊಡ್ಡ ರೀತಿಯಲ್ಲಿ ಅವನು ಅದು ತಗೊಳ್ಳಿಲ್ಲ. ಅವನು ನಿನ್ನೆ ಹೇಳಿದ, ನಾನು ಇಷ್ಟು ಆಲೋಚನೆ ಮಾಡಲಿಲ್ಲ ಅವಳಿಗೆ ಆಗ್ತೇನೆ ಅಂತ, ನಾನು ಸಹ ಫೋನ್ ಮಾಡಲಿಲ್ಲ, ಬಿಸಿ ಇದ್ದೆ, ಫೋನ್ ಮಾಡಲಿಲ್ಲ ಅಂತ ಹೇಳಿದ. ಟೋಟಲ್ ಆಗಿ ಖುಷಿಯಾಗಿದ್ಲು, ಖುಷಿಯಾಗಿದ್ಲು, ಕಡೆಯವರೆಗೆ ಖುಷಿಯಾಗಿದ್ರು. ಹೌದು, ಮನೆಯದ್ದು ಟೆನ್ಷನ್ ಯಾವುದಿಲ್ಲ, ನಿಮ್ಮ ಹತ್ರ ಏನು ಹಂಚಿಕೊಳ್ಳಲಿಲ್ಲ. ಏನಿದ್ರು ನಮ್ಮಲ್ಲಿ ಹೇಳ್ತಾಳೆ, ಸಮಸ್ಯೆಗಳಿದ್ದರೆ ನಮ್ಮಲ್ಲಿ ಹೇಳ್ತಾರೆ ಅಂತ, ನಮಗೆ ಅವತ್ತು ಯಾವುದು ಹೇಳಲಿಲ್ಲ. ನಿಮಗೆ ಕಾಲ್ ಮಾಡಿ ಮಾತಾಡಬೇಕಾದ್ರೆ ಸೊ ರೆಗ್ಯುಲರ್ ಆಗಿ ಯಾವ ರೀತಿ ಕಾಲ್ ಮಾಡಿ ಮಾತಾಡ್ತಿದ್ಲು ಅದೇ ರೀತಿ ಇತ್ತು ಎಲ್ಲನೂ ಕೂಡ? ಅದೇ ರೀತಿ, ಯಾವಾಗಲೂ ಯಾವ ರೀತಿ ಫೋನ್ ಮಾಡ್ತಾರೆ ಅದೇ ರೀತಿ ಫೋನ್ ಮಾಡ್ತಿದ್ರು. ಈ ಸರ್ಟಿಫಿಕೇಟ್ ಕೊಡದೆ ಆಟ ಆಡಿಸ್ತಾರಲ್ವ, ಆವಾಗ ಏನಾದರೂ ಹೇಳ್ತಾ ಇದ್ಲ? ಇಲ್ಲ, ಅದೇನೇ ಹೇಳಲಿಲ್ಲ ನಮಗೆ. ಅದೇ ಶುಕ್ರವಾರ ಸಿಗ್ತಾ ಅಂತ ಹೇಳಿದ್ರು, ಹೋಗಿದ್ದಾಳೆ. ಶುಕ್ರವಾರ ಸಿಗಲಿಲ್ಲ, ಅದಕ್ಕೆ ಫೋನ್ ಮಾಡುವಾಗ ಹೇಳಿದ್ರು ಸಿಗಲಿಲ್ಲ, ನಾನು ನಾಳೆ ಹೋಗ್ತೇನೆ ಅಂತ, 9 ಗಂಟೆಗೆ ಹೋಗ್ತೇನೆ ಅಂತ ಹೇಳಿದ್ರು. ಯಾವುದೋ ಒಂದು ಸ್ಟೂಡೆಂಟಿಗೆ ಫೋನ್ ಮಾಡಿ ಹೇಳಿದ್ರಿಂದ ನಾನು ಕಾಲೇಜಿಗೆ ಬಿಡು ಅಂತ ಅಂದ್ಕೊಂಡೆ, ಬೈಕಲ್ಲಿ ಸ್ಕೂಲಿಗೆ ಬಿಟ್ಟೋಗಿ ಕಾಲೇಜಿಗೆ. 11 ಕಾಲಕ್ಕೆ ಮಿಸ್ಸಸ್ ಮೆಸೇಜ್ ಮಾಡಿದ್ರು, ಎಲ್ಲಿದ್ದಿ ಮಗ ಅಂತ ಮಾಡುವಾಗ
ನಾನು ಕಾಲೇಜಲ್ಲಿ ಇದ್ದೇನೆ ಅಂತ ಹೇಳಿದಾಗ ಮಿಸಸ್ ಹೇಳಿದ್ರೆ ಫೋನ್ ಮಾಡು, ನೀನು ಹೊರಗೆ ಬಂದ ಮೇಲೆ ಫೋನ್ ಮಾಡು ಅಂತ. ಮತ್ತೆ ಫೋನೇ ಬರಲಿಲ್ಲ. ಮತ್ತೆ SP ಅವ್ರದ್ದು ಫೋನ್ ಬಂದ, ಕಡೆಯದಾಗಿ ನಮಗೆ ನ್ಯಾಯ ಸಿಗಬೇಕು. ಅದೇ ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೆ ಮುತುವರ್ಜಿ ವಹಿಸಿ ನಮ್ಮ ಮಗಳಿಗೆ ಒಂದು ನ್ಯಾಯ ತೆಗೆದುಕೊಡ್ಬೇಕಂದ್ರೆ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುತ್ತಿದ್ದೇನೆ. ಸೊ ಇದಿಷ್ಟು ಆಕಾಂಕ್ಷಳ ತಂದೆ ಸುರೇಂದ್ರರವರು ಹೇಳಿರುವಂತಹ ಮಾತು ಅಂತ ಹೇಳಿದರೆ, ನಮ್ಮ ಮಗಳಿಗೆ ನ್ಯಾಯ ಬೇಕು ಅನ್ನುವಂಥ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಗಮನಿಸಬೇಕು. ಏನು ಅಂತ ಹೇಳಿದರೆ, ಏರೋಸ್ಪೇಸ್ ಮಾಡ್ತಾ ಇದ್ದಂತಹ ಬಾಲಕಿ 22 ವರ್ಷ. ಇವರು ಮಾತಾಡುವಾಗ ಗೊತ್ತಾಗುತ್ತೆ ತುಂಬ ಚುರುಕಾಗಿದ್ಲು ಅಂತ ಹೇಳಿದ್ರೆ. ಕರ್ನಾಟಕದಿಂದ ಮತ್ತೊಬ್ಬಳು ಸುನೀತಾ ವಿಲಿಯಮ್ಸ್ ಕೂಡ ಹುಟ್ಟಿ ಬರ್ತಾ ಇದ್ಲು. ಒಂದು ದೊಡ್ಡ ರೀತಿಯಲ್ಲಿ ಅಚೀವ್ಮೆಂಟ್ ಮಾಡ್ತಾ ಇದ್ಲು, ಸಾಧನೆಯನ್ನು ಮಾಡ್ತಾ ಇದ್ಲು. ಈ ರೀತಿಯಾಗಿ ಸಾಧನೆ ಮಾಡುವಂಥದ್ದು ತುಂಬ ಕಡಿಮೆ. ಕರ್ನಾಟಕಕ್ಕೆ ಈ ಹುಡುಗಿ ಆಸ್ತಿ ಆಗ್ತಾ ಇದ್ಲು ಅನ್ನುವಂಥ ವಿಚಾರದಲ್ಲಿ. ಯಾಕೆಂತ ಹೇಳಿದ್ರೆ ನಾವಿಲ್ಲಿ ಗಮನಿಸಬೇಕು, ಈ ಏರೋಸ್ಪೇಸ್ ಮಾಡುವಂತಹ ಯಾರೇ ಆಗಿರಲಿ, ಈ ಯುವತಿ ತುಂಬಾ ಸ್ಟ್ರಾಂಗ್ ಆಗಿರ್ತಾಳೆ. ಸೊ ಆ ಟೈಮಲ್ಲಿ ಇವಳು ಸುಸೈಡ್ ಮಾಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ಅಂತಹ ಮನಸ್ಥಿತಿಯ ಹುಡುಗಿ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಒಳಗಡೆ ಏನೋ ನಡೆದಿದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಅಲ್ಲಿ ಹೇಳ್ತಾ ಇದ್ದಾರಂತೆ ಅವಳಿಗೂ ಮತ್ತು ಆ ಪ್ರೊಫೆಸರಿಗೂ ಲವ್ ಇತ್ತು ಅನ್ನುವಂಥ ವಿಚಾರದಲ್ಲಿ. ಸೊ ಅದರ ಬಗ್ಗೆನೂ ಕೂಡ ತನಿಖೆಯಾಗಬೇಕು. ಆ ಪ್ರೊಫೆಸರ್ನ ಮೊಬೈಲನ್ನು ಕೂಡ ಖಂಡಿತವಾಗ್ಲೂ ಈಗಲೂ ಸೀಸ್ ಮಾಡಿರ್ತಾರೆ. ಅದರಲ್ಲಿ ಯಾವ ರೀತಿ ಚಾಟಿಂಗ್ ಇದೆ. ಈಗ ನಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇರುವಂಥದ್ದು ಎಲ್ಲಿ ಅಂತ ಹೇಳಿದರೆ ಮೊಬೈಲಲ್ಲಿ ಮಾತ್ರ. ಸೊ ಆ ಮೊಬೈಲ್ನ ತನಿಖೆ ಸರಿಯಾಗಿ ಆಗಬೇಕು. ಮತ್ತೆ ನಮಗೆ ಸಿಕ್ಕಬೇಕಾಗಿರುವಂಥದ್ದು CCTV ಫುಟೇಜ್. ಈ ಪೇರೆಂಟ್ಸ್ಗೇ ಬರೀ ಬೀಳುವಂಥದ್ದು 4 ಅಡಿ ಎತ್ತರದಿಂದ ಬೀಳುವಂಥದ್ದು ಮಾತ್ರ ತೋರಿಸ್ತಾ ಇದ್ದಾರೆ ಹೊರತು ಬೇರೆ ಏನನ್ನು ಕೂಡ ತೋರಿಸೋದಿಲ್ಲ. ಸ್ಟೆಪ್ಪಲ್ಲಿ ಸ್ಟೇರ್ ಕೇಸಲ್ಲಿ ಹೋಗ್ತಾ ಇದ್ದಲ್ಲೇ ಅದನ್ನು ತೋರಿಸ್ತಾ ಇದ್ದಾರೆ. ಅವಳು ಎಲ್ಲಿಂದ ಜಿಗಿದ್ಲು ಅದನ್ನು ಯಾಕೆ ತೋರಿಸ್ತಾ ಇಲ್ಲ ಅಂತ ಪ್ರಶ್ನೆ ಮೂಡುವಂಥದ್ದು. ಅದು ಅಲ್ಲದೆ ಅಲ್ಲಿಯ ಸ್ಟೂಡೆಂಟ್ಸ್ಗಳೇ ಹೇಳ್ತಾರಂತೆ ಏನು ಅಂತ ಹೇಳಿದರೆ, 6 ತಿಂಗಳ ಒಳಗಡೆ 6 ಜನ ಸುಸೈಡ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಆತ್ಮಹತ್ಯೆ ನಡೀತಾನೆ ಇರುತ್ತೆ ಅನ್ನುವಂಥ ವಿಚಾರದಲ್ಲಿ. ಅದನ್ನು ಫ್ಯಾಮಿಲಿಗೆ ಹಣ ಕೊಟ್ಟು ಮುಚ್ತಾರೆ, ದೇಹವನ್ನು ಕೂಡ ಕೊಡೋದಿಲ್ಲ, ಅವರೇ ಅಲ್ಲಿ ಬರ್ನ್ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಇವಳ ಮಗಳು ಕೂಡ ಹೇಳಿದ್ಲಂತೆ. ಸೊ ಹಾಗಿರಬೇಕಾದ್ರೆ ಈ ರೀತಿಯಾಗಿ ಈ ಲವ್ಲಿ ಪ್ರೊಫೆಷ್ನಲ್ ಕಾಲೇಜ್ ಏನಿದೆ ಇಲ್ಲಿ ಇಂಥದ್ದು ನಡೀತಾನೆ ಇರುತ್ತೆ ಅಂತೇಳಿ ಆಗುತ್ತೆ. ಸೊ ಹಾಗಾಗಿ ಇವರಿಗೆ ಇದು ಅಭ್ಯಾಸ ಆಗಿದೆ. ಈ ಹುಡುಗಿದ್ದು ಕೂಡ ಸುಸೈಡ್ ಮಾಡ್ತಾಳೆ, ಬೀಳ್ತಾಳೆ, ಮುಚ್ಚಿ ಹೋಗುತ್ತೆ, ತೊಂದರೆ ಇಲ್ಲ, ಎಲ್ಲನೂ ಕೂಡ ಇನ್ಫ್ಲುಯೆನ್ಸ್ ಇದೆ ಅನ್ನುವಂಥ ವಿಚಾರದಲ್ಲಿ ಈ ಲವ್ಲಿ ಪ್ರೊಫೆಷ್ನಲ್ ಕಾಲೇಜ್ ಏನಿದೆ ಪಂಜಾಬ್ನಲ್ಲಿ ಅವರು ತಿಳ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ. ಯಾಕಂತೇಳಿದ್ರೆ ನಾವಿಲ್ಲಿ ನೋಡ್ತಾನೆ ಇರ್ತೀವಿ, ಧರ್ಮಸ್ಥಳದಲ್ಲಿ ಆಗಿರ್ಬೋದು ಯಾವ ರೀತಿ ಘಟನೆಯೆಲ್ಲ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಕ್ಯಾರೇ ಇಲ್ಲ ಅಂತ ಹೇಳಿದ್ರೆ ಅನ್ಯಾಚುರಲ್ ಡೆತ್ ಅಂತ ಹೇಳಿ ಮಾಡ್ತಾರೆ. 462 ಏನೋ ಅಸಹಜ ಸಾವು ಅನ್ನುವಂಥದ್ದು ಕೂಡ ಆಗಿದೆ. ಸೊ ಹಾಗಾಗಿ ಇವರಿಗೆ ಕ್ಯಾರೆ ಇಲ್ಲ. ಪೊಲೀಸ್ ಸ್ಟೇಷನ್ ಇವರ ಅಡಿಯಲ್ಲಿ ಇರುತ್ತೆ, ರಾಜಕಾರಣಿಗಳು ಇವರಿಗೆ ಸಪೋರ್ಟ್ ಆಗಿರ್ತಾರೆ. ಸೊ ಹಾಗಾಗಿ ಇವರು ಎಲ್ಲರೂ ಕೂಡ ಇವರ ಜೇಬಳಗಡೆ ಇರುವಾಗ ಇವರಿಗೆ ಕೇರ್ ಇರುವುದಿಲ್ಲ. ಸೊ ಅದೇ ರೀತಿ ಲವ್ಲಿ ಪ್ರೊಫೆಷ್ನಲ್ ಕಾಲೇಜಲ್ಲೂ ಕೂಡ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ಏನಾದರೂ ನಡೀತಾ ಇದ್ದರೆ ಇಲ್ಲಿಗೇ ಇದು ಎಂಡ್ ಆಗಬೇಕು ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಪಂಜಾಬ್ನ ಪೊಲೀಸರು ಕೂಡ ಸಹಕಾರ ಮಾಡಬೇಕು. ಇಬ್ಬರನ್ನು ಸಸ್ಪೆಂಡ್ ಕೂಡ ಮಾಡಿದ್ದಾರೆ. ಯಾರು ತನಿಖೆ ಮಾಡಿದ್ದಾರೆ, ಯಾರು ಈ ತನಿಖೆಯಲ್ಲಿ ಈ ಪೇರೆಂಟ್ಸ್ಗಳಿಗೆ ಸುಳ್ಳು ಹೇಳಿ ಸೈನನ್ನು ಹಾಕಿಸಿದ್ದಾರೆ, ಸೊ ಅವರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. SP ಮತ್ತು IGP ಅವರ ಮೇಲೆ ಭರವಸೆ ಕೂಡ ಇದೆ, ಖಂಡಿತವಾಗ್ಲೂ ಸರಿಯಾಗಿ ತನಿಖೆ ಮಾಡ್ತಾರೆ ಅಂತ ಹೇಳಿ. ಕರ್ನಾಟಕದ ಆಸ್ತಿ ಆಗಬೇಕಾದಂತಹ ಯುವತಿ ಈ ರೀತಿಯಾಗಿ ಆದರೆ ಹೇಗೆ ಅಂತೇಳಿ. ಏರೋಸ್ಪೇಸ್ ಯುವತಿಯರು ಚೂಸ್ ಮಾಡುವಂಥದ್ದು ತುಂಬ ಕಡಿಮೆ. ಸೊ ಏನಾದರೂ ನಮ್ಮ ದೇಶಕ್ಕೆ ಅಚೀವ್ಮೆಂಟ್ ಮಾಡಬೇಕು, ಅದು ನಮ್ಮ ಕರ್ನಾಟಕ ರಾಜ್ಯದಿಂದಲೇ ಆಗ್ತಾ ಇದ್ದಂತಹ ಯುವತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ಅವಳು ಈ ರೀತಿ ಆದರೆ ಮುಂದೆ ಈ ರೀತಿಯಾಗಿ ಸ್ಟಡಿ ಮಾಡೋಕ್ಕೆ ಯಾರು ಹೋಗ್ತಾರೆ? ಏರೋಸ್ಪೇಸ್ ಮಾಡೋಕ್ಕೆ ಧೈರ್ಯ ತಗೊಳ್ಳುವಂಥದ್ದೇ ತುಂಬ ಕಡಿಮೆ. ಹುಡುಗಿಯರು ಅದರಲ್ಲಿ ಸ್ಪೆಷಲ್ಲಾಗಿ ಏನಾದರೂ ಮಾಡಬೇಕು, ದೇಶಕ್ಕೆ, ಇಸ್ರೋಕ್ಕೆ ಸೇರಬೇಕು, ನಾಸಾಕ್ಕೆ ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ತುಂಬ ಕಡಿಮೆ. ಸೊ ಅಂಥದ್ರಲ್ಲಿ ಇವರು ಅದನ್ನು ಚೂಸ್ ಮಾಡಿ ಧೈರ್ಯ ಮಾಡಿ ಹೋಗಿದ್ದಾಳೆ ಅಂತ ಹೇಳಿದರೆ ಮುಂದಿನ ಆಸ್ತಿ ರೀ ಅದು. ಆ ಮಗು ನಮಗೆ ಕರ್ನಾಟಕದ ಆಸ್ತಿ ಅದು. ಸೊ ಇಂಥವರು ಜಾಸ್ತಿಯಾಗಿ ಹುಟ್ಟಿ ಬರಬೇಕು ಅಥವಾ ಈ ರೀತಿಯಾಗಿ ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಇವರುಗಳಿಗೆ ಧೈರ್ಯ ತುಂಬಬೇಕು. ಸೊ ಹಾಗಾಗಿ ಕರ್ನಾಟಕ ಸರ್ಕಾರ ಇದರ ಜೊತೆಗೆ ನಿಂತುಕೊಳ್ಳೇಬೇಕು. ಕರ್ನಾಟಕದ ಜನತೆಗೆ ಕರ್ನಾಟಕದ ಯುವತಿಗೆ ತೊಂದರೆಯಾದಾಗ ಕರ್ನಾಟಕ ಸರ್ಕಾರ ಯಾವ ರೀತಿ ನಿಂತುಕೊಳ್ಳುತ್ತೆ ಅಂಥೇಳಿ ಖಂಡಿತವಾಗ್ಲೂ ನಾನು ಕಾತಿರೋದ್ರಿಂದ ಕಾಯ್ತಾ ಇದ್ದೀನಿ. ಸೊ
ಇವರಿಗೆ ಪೋಸ್ಟ್ಮಾರ್ಟಮ್ ಯಾವ ರೀತಿ ರಿಪೋರ್ಟ್ ಬರುತ್ತೆ ಅನ್ನುವಂಥ ವಿಚಾರದಲ್ಲಿ ನಂಬಿಕೆ ಕೂಡ ಇಲ್ಲ. ಹಾಗಾಗಿ ಸುಡೋದ್ರ ಬದಲು ಹೂತು ಹಾಕಿದ್ದಾರೆ. ಸೌಜನ್ಯನನ್ನು ಸುಟ್ಟು ಹಾಕಿದ್ರು. ಸೊ ಹಾಗಾಗಿ ಇದನ್ನು ಸುಟ್ಟರೆ ಮತ್ತೆ ಏನಾದರೂ ಬೇಕಾದರೆ ಎವಿಡೆನ್ಸ್ ನಮಗೆ ತೆಗೆಯೋಕೆ ಆಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿ ಹೂತು ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ಇವರಿಗೆ ಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ನ್ಯಾಯ. ಖಂಡಿತವಾಗ್ಲೂ ಕರ್ನಾಟಕ ಸರ್ಕಾರದ್ದು ಇದರ ಮುಖ್ಯ ಪಾತ್ರ ವಹಿಸಲೇಬೇಕು. ಗುಂಡೂರಾವ್ ಅವರು ಇನ್ನು ಮೇಲ್ ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ, ಮತ್ತೊಂದು ಬರೆದಿದ್ದಾರೆ. ಸೊ ಯಾವ ರೀತಿಯಾಗಿ ಅವಳು ಆ ಕೆಳಗಡೆ ಬಿದ್ದಲು. ಸೊ ಹಾಗಾಗಿ ಕರ್ನಾಟಕ ಸರ್ಕಾರ ಇವರ ಜೊತೆಗೆ ಖಂಡಿತವಾಗಲೂ ನಿಂತುಕೊಳ್ಳೇಬೇಕು.